ಹಲೋ ಫ್ರೆಂಡ್ಸ್, ಎಲೆಕ್ಟ್ರಾನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ BMRCL ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ದಿ ಎಕ್ಸಾಮ್ ವಾಸ್ ಕಂಡಕ್ಟೆಡ್ ಆನ್ 22nd July 2023. ಯಾರಿಗೆ ಅಂತ ಹೇಳಿದ್ರೆ ಇಟ್ ವಾಸ್ ಫಾರ್ ಸ್ಟೇಷನ್ ಕಂಟ್ರೋಲರ್ ಆರ್ ಟ್ರೈನ್ ಆಪರೇಟರ್. ಸೊ ದ ನಂಬರ್ ಆಫ್ ಕ್ವಶನ್ಸ್ ವಾರ್ 100 ಇನ್ ನಂಬರ್. ಸೊ ಡ್ಯೂರೇಷನ್ ಎಷ್ಟಿತ್ತು ಅಂತ ಹೇಳಿದ್ರೆ 120 minutes. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಪೇಪರ್ ಅನಾಲಿಸಿಸ್ನ ಮಾಡ್ತಾಯಿದ್ರಿ. ಸೊ ಯಾವ್ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಜಾಸ್ತಿ ಬಂದಿತ್ತು, ಮತ್ತು ಆ ಆಪ್ಷನ್ಸ್ನ ನಾವು ಹೇಗೆ ಡೆಡ್ಯೂಸ್ ಮಾಡೋದು, ಮತ್ತು ರೈಟ್ ಆನ್ಸರ್ನ ನಾವು ಹೇಗೆ ಚೂಸ್ ಮಾಡೋದು. ಸೊ ಡೀಟೇಲ್ಡ್ ಅನಾಲಿಸಿಸ್ ನಾನು ಇವತ್ತು ಮಾಡ್ತಾಯಿದ್ದೀನಿ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಪ್ರೊವೈಡ್ ಎನಿ ಆಫ್ ದ ಕೀ ಆನ್ಸರ್ಸ್. ಸೊ ಕೀ ಆನ್ಸರ್ಸ್ ಅಥವಾ ಸೊಲ್ಯೂಷನ್ ವಿಡಿಯೋನ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ತೊಗೊತೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ವಿ ಆರ್ ಗೋಯಿಂಗ್ ಟು ಡೂ detailed paper analysis. So the number of questions was 100 in number and the duration was 120 minutes. So moving on to the first question. First question ನಾವು ತಗೊಂಡ್ರೆ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, so in the first question, the process of boring a groove or a large hole at a fixed distance from the end of the hole is called as. ಸೊ ಆಪ್ಷನ್ಸ್ ವೈಸ್ ನೋಡಿಕೊಂಡ್ರೆ ಫಸ್ಟ್ ಟ್ಯಾಪಿಂಗ್ ಅಂತ ಕೊಟ್ಟಿದ್ದಾರೆ, ಬೋರಿಂಗ್ ಅಂತ ಕೊಟ್ಟಿದ್ದಾರೆ, ಅಂಡರ್ ಕಟ್ಟಿಂಗ್ ಅಂತ ಕೊಟ್ಟಿದ್ದಾರೆ, ಕೌಂಟರ್ ಬೋರಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕ್ವಶನ್ ಮೆಕ್ಯಾನಿಕಲ್ ಕ್ವಶನ್, ರೈಟ್? ದಿ ಪ್ರೋಸೆಸ್ ಆಫ್ ಬೋರಿಂಗ್ ಅ ಗ್ರೂ ಆರ್ ಅ ಲಾರ್ಜ್ ಹೋಲ್ ಫಾರ್ ಅ ಫಿಕ್ಸ್ಡ್ ಡಿಸ್ಟೆನ್ಸ್, ಇದನ್ನು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ರೆಫರ್ ಇಟ್ ಆಸ್ ಅಂಡರ್ ಕಟ್ಟಿಂಗ್. ಸೊ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಕೀ ಆನ್ಸರ್ಸ್ ಅಥವಾ ನಾವು ಸೊಲ್ಯೂಷನ್ ವಿಡಿಯೋ ಕೊಡೋದು ಇಟ್ ಈಸ್ ಬೇಸ್ಡ್ ಆನ್ ಓನ್ಲಿ ಆನ್ ಪೇಪರ್ ಅನಾಲಿಸಿಸ್. ಆನ್ಸರ್ಸ್ ತಪ್ಪಾಗಿದ್ರೂ ಪರವಾಗಿಲ್ಲ, ರೈಟ್? ಸೊ ಡೀಟೇಲ್ಡ್ ವಿಡಿಯೋ ವಿಲ್ ಬಿ ಆನ್ ದ ನೆಕ್ಸ್ಟ್ ವಿಡಿಯೋ. ವೆನ್ ಅ ಬಾಡಿ ಈಸ್ ಸಬ್ಜೆಕ್ಟೆಡ್ ಟು ಸಮ್ ಎಕ್ಸ್ಟರ್ನಲ್ ಫೋರ್ಸ್, ಇಫ್ ದೇರ್ ಈಸ್ ಸಮ್ ಡಿಕ್ರೀಸ್ ಇನ್ ಲೆಂತ್ ಆಫ್ ದ ಬಾಡಿ, ದೆನ್ ದ ರೇಷಿಯೋ ಆಫ್ ಡಿಕ್ರೀಸ್ ಆಫ್ ಲೆಂತ್ ಆಫ್ ದ ಬಾಡಿ ಟು ಇಟ್ಸ್ ಒರಿಜಿನಲ್ ಲೆಂತ್ ಈಸ್ ಕಾಲ್ಡ್ ಆಸ್, ರೈಟ್? ಸೊ ಇದ್ರ ಪ್ರಕಾರ ಏನು? ಕಂಪ್ರೆಸಿವ್ ಸ್ಟ್ರೈನ್ ಅಂತ ಅರ್ಥ, ರೈಟ್? ಸೊ ಸ್ಟ್ರೈನ್ ಡೆಫಿನೇಷನ್ನ ಇನ್ ಡೀಟೇಲಾಗಿ ಕೇಳಿದ್ದಾರೆ ಅಷ್ಟೇ. ಹೌ ಮಚ್ ಇಟ್ ಹ್ಯಾಸ್ ಎಲಾಂಗೇಟೆಡ್ ಟು ಇಟ್ಸ್ ಒರಿಜಿನಲ್ ಲೆಂತ್, ಅದನ್ನು ನಾವೇನಂತ ಹೇಳ್ತೀರಿ? ಸ್ಟ್ರೈನ್ ಅಂತ ಹೇಳ್ತೀರಿ. ವೆನ್ ಅ ಬಾಡಿ ಈಸ್ ಸಬ್ಜೆಕ್ಟೆಡ್ ಟು ಸಮ್ ಎಕ್ಸ್ಟರ್ನಲ್ ಫೋರ್ಸ್, ಇಫ್ ದೇರ್ ಈಸ್ ಸಮ್ ಡಿಕ್ರೀಸ್ ಇನ್ ಲೆಂತ್ ಆಫ್ ದ ಬಾಡಿ, ದೆನ್ ದ ರೇಷಿಯೋ ಆಫ್ ಡಿಕ್ರೀಸ್ ಆಫ್ ಲೆಂತ್ ಆಫ್ ದ ಬಾಡಿ ಟು ಇಟ್ಸ್ ಒರಿಜಿನಲ್ ಬಾಡಿ. ಡಿಕ್ರೀಸ್ ಯಾವ ಕಾರಣದಿಂದ ಆಗ್ತಾಯಿದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದ ಫೋರ್ಸ್ ದಟ್ ಯು ಹ್ಯಾವ್ ಅಪ್ಲೈಡ್. ಸೊ ಆ್ಯಂಡ್ ಇಟ್ ಈಸ್ ಅ ಕಂಪ್ರೆಸಿವ್ ಫೋರ್ಸ್. ಸೊ ಆ ಕಾರಣದಿಂದ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ, ದಟ್ ಈಸ್ ಕಂಪ್ರೆಸಿವ್ ಸ್ಟ್ರೈನ್. ಥರ್ಡ್ ಕ್ವೆಶನ್ ನೋಡಿ, ರಿಪೀಟ್ ಮಾಡಿದ್ದಾರೆ ಆಲ್ರೆಡಿ. ರೇಷಿಯೋ ಆಫ್ ಶಿಯರ್ ಸ್ಟ್ರೆಸ್ ಟು ಶಿಯರ್ ಸ್ಟ್ರೈನ್ ಈಸ್ ನೋನ್ ಆಸ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಅಥವಾ ಶೇರ್ ಮಾಡ್ಯುಲಸ್ ಅಂತ ಆದರೂ ಹೇಳ್ಬೋದು. ಯಂಗ್ಸ್ ಮಾಡ್ಯುಲಸ್ ವೈ ಈಸ್ ಗಿವನ್ ಬೈ ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೈನ್. ಸೊ ಇಟ್ ಈಸ್ ಗಿವನ್ ಬೈ ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೈನ್ ಅಂತ ಅರ್ಥ. ಬಟ್ ರೇಷಿಯೋ ಆಫ್ ಶೇರ್ ಸ್ಟ್ರೈನ್ಸ್ ಟು ಶೇರ್ ಸ್ಟ್ರೈನ್ ಈಸ್ ಗಿವನ್ ಬೈ ಏನು? ರಿಜಿಡಿಟಿ ಮಾಡ್ಯುಲಸ್ ಅಥವಾ ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಥವಾ ಶೇರ್ ಮಾಡ್ಯುಲಸ್. ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಡ್ಯೂ ಟು ಸ್ಲಿಪ್ ಆಫ್ ದ ಬೆಲ್ಟ್, ದ ವೆಲಾಸಿಟಿ ರೇಷಿಯೋ ಆಫ್ ದ ಬೆಲ್ಟ್ ಡ್ರೈವ್ ಈಸ್. ಸೊ ನೋಡಿ, ಟ್ರಾನ್ಸ್ಮಿಷನ್ ಮಾಡೋ ಟೈಮ್ನಲ್ಲಿ ವಿ ಆರ್ ಹ್ಯಾವಿಂಗ್ ಟೂ ಥಿಂಗ್ಸ್. ಯಾವುದಾದ್ರು? ಫಸ್ಟ್ ವಿ ಆರ್ ಹ್ಯಾವಿಂಗ್ ಬೆಲ್ಟ್ ಡ್ರೈವ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ವಿ ಆರ್ ಹ್ಯಾವಿಂಗ್ ಗೇರ್ ಡ್ರೈವ್ ಅಥವಾ ಚೈನ್ ಡ್ರೈವ್ ಅಂತನಾದರೂ ಹೇಳ್ಬೋದು. ಈ ಬೆಲ್ಟ್ ಡ್ರೈವ್ ಮುಖಾಂತರ ನಾವೇನಾದರೂ ಯೂಸ್ ಮಾಡಿದ್ರೆ ಸ್ಕಿಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ಕಿಡ್ಡಿಂಗ್ ಅನ್ನೋದನ್ನು ಏನಂತ ಕರಿಬೋದು? ಸ್ಲಿಪ್ಪೇಜ್ ವಿಲ್ ಬಿ ಮೋರ್. ಅದೇ ನಾನೇನಾದರೂ ಚೈನ್ಸ್ ನಾನೇನಾದರೂ ಯೂಸ್ ಮಾಡಿದ್ರೆ ವೇರ್ ಟೀತ್ಸ್ ವಿಲ್ ಬಿ ದೇರ್ ಅಥವಾ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಗೇರ್ ಕೈಂಡ್ ಆಫ್ ಥಿಂಗ್. ಸೊ ಇದರಲ್ಲಿ ನಾನೇನಾದರೂ ಟೀತ್ ಮೂಮೆಂಟ್ಸ್ ನಾನೇನಾದರೂ ಯೂಸ್ ಮಾಡಿದ್ರೆ ಸ್ಲಿಪ್ಪೇಜ್ ಅನ್ನೋದು ಇರೋದಿಲ್ಲ. ಎಕ್ಸಾಂಪಲ್ ನೀವೇನಾದರೂ ತೊಗೋಬೇಕು ಅಂತ ಹೇಳಿದ್ರೆ, ಟೇಕ್ ಎನ್ ಎಕ್ಸಾಂಪಲ್ ಆಫ್ ಲೂನಾ ವೆಹಿಕಲ್ ವೆನ್ ಕಂಪೇರ್ಡ್ ಟು ನವರ್ ಡೇಸ್ ವೆಹಿಕಲ್. ಸೊ ಲೂನಾದಲ್ಲಿ ನಾವೇನು ಮಾಡಬೇಕಾಯ್ತು? ಪೆಡಲ್ ಮಾಡಬೇಕಾಯ್ತು. ಬಟ್ ಅಪ್ಸ್ಟ್ರೀಮ್ ಹೋಗೋ ಲೈಕ್ ಅಪ್ವರ್ಡ್ಸ್ ಹೋಗೋ ಟೈಮಲ್ಲಿ ಏನಾಗ್ತಾಯಿತ್ತು ಅಂತ ಹೇಳಿದ್ರೆ ಸ್ಲಿಪ್ಪೇಜ್ ಅನ್ನೋದು ಆಗ್ತಾಯಿತ್ತು. ಆ ಕಾರಣದಿಂದ ಪಿಕಪ್ ಅನ್ನೋದು ಇರ್ತಾ ಇರಲಿಲ್ಲ, ತಳ್ಕೊಂಡು ಹೋಗಬೇಕಾಗಿತ್ತು. ಬಟ್ ಇವಾಗಿನ ವೆಹಿಕಲ್ಸಲ್ಲಿ ಆ ಥರ ಸಿಚುಯೇಷನ್ಸ್ ಇಲ್ಲ. ವೈ? ಬಿಕಾಸ್ ಇಟ್ ಈಸ್ ಆಫ್ ಚೈನ್ ಡ್ರೈವ್. ಸೊ ಚೈನ್ ಡ್ರೈವಲ್ಲಿ ನಮಗೆ ಸ್ಲಿಪ್ ಅಥವಾ ಸ್ಕಿಡ್ಡಿಂಗ್ ಅನ್ನೋದು ಇರೋದಿಲ್ಲ, ರೈಟ್? ಸೊ ಡ್ಯೂ ಟು ಸ್ಲಿಪ್ ಆಫ್ ದ ಬೆಲ್ಟ್, ದ ವೆಲಾಸಿಟಿ ರೇಷಿಯೋ ಆಫ್ ದ ಬೆಲ್ಟ್ ಡ್ರೈವ್ ಈಸ್ decreases. It decreases. Next question ನೋಡಿ, simple question, right? In the equation PV power n which is equals to C, if the value of n equals to 0, n equals to 0 ಅಂತ ಹೇಳಿದ್ರೆ PV power 0 which is equals to C, V power 0 is what? 1. ಸೊ ನಮಗೇನಂತ ಬರ್ತಾ ಇದೆ? P equals to C ಅಂತ ಬರ್ತಾ ಇದೆ. ಸೊ then the process is referred as ಏನು? ಕಾನ್ಸ್ಟೆಂಟ್ ಪ್ರೆಷರ್ process,
ಕಾನ್ಸ್ಟೆಂಟ್ ವಾಲ್ಯೂಮ್ ಪ್ರೋಸೆಸ್, ಅಡಿಯಾಬ್ಯಾಟಿಕ್ ಪ್ರೋಸೆಸ್, ಐಸೋಥರ್ಮಲ್ ಪ್ರೋಸೆಸ್ ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ರೆಫರ್ಡ್ ಆಸ್ ವಾಟ್? ಕಾನ್ಸ್ಟೆಂಟ್ ಪ್ರೆಷರ್ ಪ್ರೋಸೆಸ್. ಸೊ ಮೆಕ್ಯಾನಿಕಲ್ ಕ್ವಶನ್ಸ್ ನೋಡಿ, ಈ ಆಸ್ ಸಮ್ ಗುಡ್ ಕ್ವಾಲಿಟಿ ಕ್ವಶನ್ಸ್. ಸೊ 1ರಿಂದ 100 ಕ್ವಶನ್ಸ್ ಡಿಸ್ಕಸ್ ಮಾಡಿದಾದ್ಮೇಲೆ ಯಾವುದಾದ್ರ ಮೇಲೆ ಎಷ್ಟೆಷ್ಟು ಮಾರ್ಕ್ಸ್ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ, ರೈಟ್? ಸೊ ದ ಅಬ್ಸಲ್ಯೂಟ್ ಪ್ರೆಷರ್ ಆಫ್ ಏರ್ ಅಟ್ ದಿ ಔಟ್ಲೆಟ್ ಆಫ್ ದ ಕಂಪ್ರೆಷರ್ ಈಸ್ ಕಾಲ್ಡ್ ಆಸ್ ಕ್ರಿಟಿಕಲ್ ಪ್ರೆಷರ್, ಡಿಸ್ಚಾರ್ಜ್ ಪ್ರೆಷರ್, ಬ್ಯಾಕ್ ಪ್ರೆಷರ್, ಸಬ್ ಕ್ರಿಟಿಕಲ್ ಪ್ರೆಷರ್. ಸೊ ಇದನ್ನು ಏನಂತ ಹೇಳ್ತಾರೆ? ಸೊ ದ ಅಬ್ಸಲ್ಯೂಟ್ ಪ್ರೆಷರ್ ಆಫ್ ದ ಏರ್ ಅಟ್ ದಿ ಔಟ್ಲೆಟ್ ಆಫ್ ಅ ಕಂಪ್ರೆಸರ್, ಅದನ್ನು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಇಟ್ ಈಸ್ ರೆಫರ್ಡ್ ಆಸ್ ಡಿಸ್ಚಾರ್ಜ್ ಪ್ರೆಷರ್. ಇಟ್ ಈಸ್ ರೆಫರ್ಡ್ ಆಸ್ ಡಿಸ್ಚಾರ್ಜ್ ಪ್ರೆಷರ್. ಸೊ ಆಪ್ಷನ್ ಯಾವ್ದು ಫಾಲೋ ಆಗ್ತದೆ? ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. The capacity of the compressor is expressed in kg per meter cube per minute, meter cube per kg per meter square. Capacity andre enu? What is the strength you are having, right? What is your capacity of the compressor? It is expressed in terms of meter cube per minute, right? ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಕೀ ಆನ್ಸರ್ಸ್ ನಾನು ಇವಾಗ ಏನು ಕೊಡ್ತಾ ಇದ್ದೀನೋ ಅದು ತಪ್ಪಾದರೂ ಆಗಿರ್ಬೋದು, ರೈಟ್? ವಿ ಡೋಂಟ್ ನೋ, ವಿ ಆರ್ ಜಸ್ಟ್ ಡೂಯಿಂಗ್ ದ ಪೇಪರ್ ಅನಾಲಿಸಿಸ್, ರೈಟ್? ಯಾವುದಾದ್ರೂ ಮೇಲೆ ಕ್ವಶನ್ಸ್ ಕೊಟ್ಟಿದ್ದಾರೆ ಮತ್ತು ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ, ಓನ್ಲಿ ದೋಸ್ ಥಿಂಗ್ಸ್ ವಿ ಆರ್ ಡಿಸ್ಕಸ್ಸಿಂಗ್. 8th ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ? ಇನ್ ದ ಕೇಸ್ ಆಫ್ ಪೈಪ್ಲೈನ್, ದ ಟೋಟಲ್ ಎನರ್ಜಿ ಲೈನ್ lies over the hydraulic gradient line by an amount equal to the pressure head, vacuum head, atmospheric head, velocity head. So it is equal to velocity head. Answer ಯಾವ್ದು ಬರುತ್ತೆ? ಆಪ್ಷನ್ ಡಿ is going to follow. 9th question ನೋಡಿ, the actual head against which a centrifugal pump has to work is called as manometric head, vacuum head, delivery head, suction head. So it is referred as what? Manometric head. ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ, ರೈಟ್? ಸೊ ಈ ಥರ ಕ್ವಶನ್ಸ್ ನಾನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಮೋಸ್ಟ್ ಆಫ್ ದಿ ಕ್ವಶನ್ಸ್ ಯಾವುದ್ರ ಮೇಲೆ ಕೇಳಿದ್ದಾರೆ ಅಂತಂದರೆ ಮೆಕ್ಯಾನಿಕಲ್ ಕ್ವಶನ್ಸ್ ಜಾಸ್ತಿ ಸಿಕ್ಕಿದೆ ಇವಾಗ, ರೈಟ್? ವಿಚ್ ಆಫ್ ದ ಫಾಲೋಯಿಂಗ್ ಪಂಪ್ಸ್ ಆರ್ ಜನರಲಿ ಯೂಸ್ ಟು ಪಂಪ್ ಹೈ ವಿಸ್ಕಸ್ ಫ್ಲೂಯಿಡ್? ಸೆಂಟ್ರಿಫ್ಯೂಗಲ್ ಪಂಪ್, ಏರ್ ಲಿಫ್ಟ್ ಪಂಪ್, ಸ್ಕ್ರೂ ಪಂಪ್, ರೆಸಿಪ್ರೊಕೇಟಿಂಗ್ ಪಂಪ್. ಸೊ ನಾವು ಏನು ಯೂಸ್ ಮಾಡ್ತೀರಿ ಅಂತ ಹೇಳಿದ್ರೆ, ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಸ್ಕ್ರೂ ಪಂಪ್ ಅಥವಾ 3 ಸ್ಪಿಂಡಲ್ ಪಂಪ್ ಅಂತ ಆದರೂ ಹೇಳ್ಬೋದು. 3 ಸ್ಪಿಂಡಲ್ ಪಂಪ್. ಸೊ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. ಹೈ ವಿಸ್ಕಸ್ ಫ್ಲೂಯಿಡ್ ಅಂದರೆ ಏನು ಗೊತ್ತಿರಬೇಕು ನಿಮಗೆ. ವಿಸ್ಕಾಸಿಟಿ ಅಂದರೆ ಏನು ಗೊತ್ತಿರಬೇಕು. ಲೋ ವಿಸ್ಕಸ್ ಅಂದರೆ ಏನು, ಹೈ ವಿಸ್ಕಸ್ ಅಂದರೆ ಏನು ಗೊತ್ತಿರಬೇಕು, ರೈಟ್? ಸೊ ಸ್ಟಿಕ್ಕಿ ಆಗಿರುತ್ತೆ, ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಲಿಕ್ವಿಡ್ ಆಗಿರುತ್ತೆ, ರೈಟ್? ಸ್ಟಿಕ್ಕಿ ಕೈಂಡ್ ಆಫ್ ಥಿಂಗ್ ಏನು? ಒಂದು ಎಕ್ಸಾಂಪಲ್ ಆಯಿಲ್ ಅಂತ ತಗೊಳ್ಳಿ, ರೈಟ್? ಸೊ ಇದ್ರದ್ದು ವಿಸ್ಕಾಸಿಟಿ ಏನಿರುತ್ತೆ ಗೊತ್ತಿರಬೇಕು, ರೈಟ್? ನೆಕ್ಸ್ಟ್ ಆಯಿಲ್ನ ನಾನು ಫ್ಲೋ ಮಾಡೋಕ್ಕೆ ಬಿಡ್ತೀನಿ ಮತ್ತು ವಾಟರ್ನೂ ನಾನು ಫ್ಲೋ ಮಾಡೋಕ್ಕೆ ಬಿಡ್ತೀನಿ, ರೈಟ್? ಸೊ ಯಾವುದದ್ದು ಫ್ಲೋ ರೇಟ್ ಜಾಸ್ತಿ ಇರುತ್ತೆ ಗೊತ್ತಿರಬೇಕು, ರೈಟ್? 11th question, the type of organization preferred for a steel industry is line organization, functional organization, line and staff organization, line, staff and functional organization. So steel industry ge we are having, or we may in need of some dedicated things. We are in need of line, staff and functional organization. So ಹಾಗಾದರೆ ಯಾವ ಆಪ್ಷನ್ ಫಾಲೋ ಆಗುತ್ತೆ? ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. 12th question ನೋಡಿ ಏನು ಕೊಟ್ಟಿದ್ದಾರೆ? ದ ಪ್ರಾಪರ್ಟಿ ಆಫ್ ಅ ಮಟೀರಿಯಲ್ ಡ್ಯೂ ಟು ವಿಚ್ ಇಟ್ ಬ್ರೇಕ್ಸ್ ವಿತ್ ಅ ಲಿಟಲ್ ಪರ್ಮನೆಂಟ್ ಡಿಸ್ಟಾರ್ಷನ್ ಈಸ್ ಕಾಲ್ಡ್. ಇಟ್ಸ್ ಅ ರಿಪಿಟೇಟಿವ್ ಕ್ವಶನ್. ಸೊ ಪ್ರೀವಿಯಸ್ ಇಯರ್ನಲ್ಲಿ ಸೇಮ್ ಕ್ವಶನ್, ಸೇಮ್ ಆಪ್ಷನ್, ಏನನ್ನೂ ಚೇಂಜ್ ಮಾಡಿಲ್ಲ, ರೈಟ್? ಡಕ್ಟಿಲಿಟಿ, ಮೆಲಿಯಬಿಲಿಟಿ, ಬ್ರಿಟಲ್ನೆಸ್, ಪ್ಲಾಸ್ಟಿಸಿಟಿ. ಸೊ ವಿ ನೋ ದಟ್ ಇಟ್ ಈಸ್ ಬ್ರಿಟಲ್ನೆಸ್, ರೈಟ್? ರೀಸೆಂಟಾಗಿ ನಾನು ವಿಡಿಯೋ ಮಾಡಿದ್ದೆ, ಅದರಲ್ಲೂ ಅಷ್ಟೇ ನಾನು ಎಕ್ಸಾಂಪಲ್ ಏನಂತ ಕೊಟ್ಟಿದ್ದೆ? ಗ್ಲಾಸ್ ಅನ್ನೋದನ್ನು ಕೊಟ್ಟಿದ್ದೆ. ಸ್ವಲ್ಪ ಏನಾದರೂ ನೀವೇನಾದ್ರು ಪ್ರೆಷರ್ ಏನಾದರೂ ಅಪ್ಲೈ ಮಾಡಿದ್ರೆ ಇಟ್ ವಿಲ್ ಬ್ರೇಕ್ ಇನ್ ಟು ಪೀಸಸ್. ಅಂದರೆ ಏನು? ಸ್ಟ್ರೆಸ್ ಹ್ಯಾಂಡ್ಲಿಂಗ್ ಕೇಪಬಿಲಿಟಿ ಅದರಲ್ಲಿಲ್ಲ. ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. 13th question, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಮಿನರಲ್ ಆಫ್ ಕಾಪರ್ ಅಂತ ಕೊಟ್ಟಿದ್ದಾರೆ. ಸೊ ಈ ಓರ್ ಅನ್ನೋದು, ಕಾಪರ್ ಅನ್ನೋದು ಇದೆಲ್ಲ ಇಂಪಾರ್ಟೆಂಟ್, ರೈಟ್? ಆಲ್ರೆಡಿ ನಾನು ಹೇಳಿದ್ದೀನಿ. ಬಟ್ ಇವತ್ತಿನ ಈ ಪೇಪರ್ನಲ್ಲಿ ಓರ್ ಬಗ್ಗೆ ಜಾಸ್ತಿ ಕೇಳಿಲ್ಲ, ರೈಟ್? ಅಜರೈಟ್, ಮ್ಯಾಲಚೈಟ್, ಡ್ಯುರಾಲಿಯಮ್ ಆ್ಯಂಡ್ ಕಾಪರ್ ಗ್ಲಾನ್ಸ್ ಅಂತ ಹೇಳಿದ್ದಾರೆ. ಕಮೆಂಟ್ ಯುವರ್ ಆನ್ಸರ್ಸ್ ಇನ್ ದ ಕಮೆಂಟ್ ಸೆಷನ್ ದಟ್
13th ಆನ್ಸರ್ ಏನು ಬರುತ್ತೆ? 14th ಕ್ವೆಶನ್, ದ heat treatment process used for softening and hardened steel is referred as annealing, tempering, normalizing, carburizing ಅಂತ ಅರ್ಥ, ರೈಟ್? ಸೊ ಅನಿಲಿಂಗ್ ಅಂದರೆ ಏನು? ಸೊ ಅನಿಲಿಂಗ್ಗೆ ಆಪೋಸಿಟ್ ಏನು? ಕ್ವೆಂಚಿಂಗ್ ಅಂತ ಅರ್ಥ. ದಿಸ್ ಅನಿಲಿಂಗ್ ಈಸ್ ಆಲ್ಸೋ ರೆಫರ್ಡ್ ಆಸ್ ಸ್ಲೋ ಕೂಲಿಂಗ್ ಅಂತ ಅರ್ಥ. ಸೊ ಇಟ್ ಈಸ್ ರೆಫರ್ಡ್ ಆಸ್ ಸ್ಲೋ ಕೂಲಿಂಗ್. ನಾನು ನಿಮಗೆ ಸಬ್ಜೆಕ್ಟ್ಸ್ ಟೀಚ್ ಮಾಡೋ ಟೈಮ್ನಲ್ಲಿ, ಎಸ್ಪೆಷಲಿ ಮೆಟೀರಿಯಲ್ ಸೈನ್ಸ್ ನಾನು ನಿಮಗೆ ಪಾಠ ಮಾಡೋ ಟೈಮ್ನಲ್ಲಿ ನಾನು ಅನಿಲಿಂಗ್ ಅಂದರೆ ಏನು, ಕ್ವೆಂಚಿಂಗ್ ಅಂದರೆ ಏನು, ನಾನ್ ಕ್ರಿಸ್ಟಲಿನ್ ಮೆಟೀರಿಯಲ್ ಅಂದರೆ ಏನು, ಕ್ರಿಸ್ಟಲಿನ್ ಮೆಟೀರಿಯಲ್ ಅಂದರೆ ಏನು, ಇದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ರೈಟ್? ಸೊ ಆ ವಿಡಿಯೋ ನೀವೇನಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ಅನಿಲಿಂಗ್ ಅಂದರೆ ಏನು? ಸ್ಲೋ ಕೂಲಿಂಗ್, ರೈಟ್? ಎಕ್ಸಾಂಪಲ್, ನಾವು ಯಾವುದನ್ನ ಅಚೀವ್ ಮಾಡ್ತೀರಿ? ಕ್ವಾರ್ಟ್ಸ್ ಸ್ಲೋ ಕೂಲಿಂಗ್ ಮಾಡೋದ್ರಿಂದ. ಫಾಸ್ಟ್ ಕೂಲಿಂಗ್ ಯೂಸ್ ಮಾಡೋದ್ರಿಂದ ಗ್ಲಾಸಸ್ ಅನ್ನೋದನ್ನು ಅಚೀವ್ ಮಾಡ್ತೀರಿ. ದಿ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್ ಯೂಸ್ ಫಾರ್ ಸಾಫ್ಟ್ನಿಂಗ್ ಆಫ್ ಹಾರ್ಡನ್ ಸ್ಟೀಲ್ ಈಸ್ ಯಾವುದು? ಅನಿಲಿಂಗ್ ಅಂತ ಅರ್ಥ. ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. 15th ಕ್ವೆಶನ್ ನೋಡಿ, ಬೇಸ್ಡ್ ಆನ್ ಪ್ಲಾಸ್ಟಿಕ್ಸ್ ಕೇಳಿದ್ದಾರೆ. 2 ವೇರಿಯಂಟ್ಸ್ ಆಫ್ ಪ್ಲಾಸ್ಟಿಕ್ಸ್ ನಮಗೆ ಗೊತ್ತಿರಬೇಕು, ರೈಟ್? ಸೊ 15th ಕ್ವೆಶನ್ನಲ್ಲಿ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ ಆರ್ ದೋಸ್ ಮಟೀರಿಯಲ್ ವಿಚ್. ಎಕ್ಸಾಂಪಲ್ ಯಾವುದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗೆ? ಇಟ್ ಈಸ್ ಕುಕ್ಕರ್ ಹ್ಯಾಂಡಲ್. ಸೊ ಕುಕ್ಕರ್ ಹ್ಯಾಂಡಲ್ನ ನೀವು ಗಮನಿಸಿದ್ರೆ ಏನಾಗುತ್ತೆ? ಹೀಟ್ ಮಾಡಿ ಅದನ್ನು ರಿಜಿಡ್ ಮಾಡಿದ್ದಾರೆ. ಸೊ ಒನ್ಸ್ ಏನಾದರೂ ಅದೇನಾದರೂ ಗಟ್ಟಿ ಆದಮೇಲೆ ಡಿಫಾರ್ಮೇಷನ್ ಮಾಡೋದು ತುಂಬ ಕಷ್ಟ. ನೀವು ಎಷ್ಟೇ ಹೀಟ್ನ ನೀವು ಅಪ್ಲೈ ಮಾಡಿದ್ರೂ ಆ ಶೇಪ್ ಅನ್ನೋದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಇಟ್ ವಿಲ್ ಗೆಟ್ ಬರೀಡ್ ಬಟ್ ಶೇಪ್ ಕಾಂಟ್ ಬಿ ಚೇಂಜ್. ಸೊ ಆ ಥರ ಮೆಟೀರಿಯಲ್ನ ನಾವೇನಂತ ಕರಿತೀರಿ ಅಂತ ಹೇಳಿದ್ರೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ ಅಂತ ಕರಿತೀರಿ. ಸೊ ಇಟ್ ಈಸ್ ನಥಿಂಗ್ ಬಟ್ ವಾಟ್? ಹಾರ್ಡ್ ಪ್ಲಾಸ್ಟಿಕ್ಸ್. ಸಾಫ್ಟ್ ಪ್ಲಾಸ್ಟಿಕ್ಸ್ನ ನೀವು ಅದ್ರ ಶೇಪ್ ಚೇಂಜ್ ಮಾಡ್ಬೋದು. ಸೊ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ ಆರ್ ದೋಸ್ ಮಟೀರಿಯಲ್ ವಿಚ್, ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ? ಆರ್ ಫಾರ್ಮ್ಡ್ ಇನ್ ಟು ಶೇಪ್ ಅಂಡರ್ ಈಟ್ ಆ್ಯಂಡ್ ಪ್ರೆಷರ್. Second option, do not become hard with the application of heat and pressure. So B option is wrong. Are flexible and can withstand considerable wear under suitable condition. This is also wrong. Fourth option ಏನು ಕೊಟ್ಟಿದ್ದಾರೆ? Are used for friction lining for clutches and brake, right? So it is used for friction lining and it is used for clutches and brakes ಅಂತ ಕೊಟ್ಟಿದ್ದಾರೆ. It is wrong. So ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ನ ನಾವೇನು ಯೂಸ್ ಮಾಡ್ತೀರಿ ಅಂತ ಹೇಳಿದ್ರೆ ಫಾರ್ ಹೀಟ್ ಅಬ್ಸಾರ್ಪ್ಷನ್ಗೆ ನಾವು ಯೂಸ್ ಮಾಡ್ತೀರಿ. ಸೊ ಒನ್ಸ್ ದ ಶೇಪ್ ಈಸ್ ಸೆಟ್ ಅದನ್ನು ನಾವು ತಿರ್ಗಾ ಆಲ್ಟರ್ ಮಾಡೋಕ್ಕಾಗೋದಿಲ್ಲ. ಸೊ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. 16th ಕ್ವೆಶನ್ ನೋಡಿ, ಹೂ ಆರ್ ದ ಫಸ್ಟ್ ಮುಸ್ಲಿಂ ಇನ್ವೇಡರ್ಸ್ ಆಫ್ ಇಂಡಿಯಾ? ಫಸ್ಟ್ ಆಪ್ಷನ್ ಯಾವ್ದನ್ನು ಕೊಟ್ಟಿದ್ದಾರೆ? ಗಾಜ್ನವೀಸ್ ಅಂತ ಕೊಟ್ಟಿದ್ದಾರೆ, ಗರೂಟ್ಸ್ ಕೊಟ್ಟಿದ್ದಾರೆ, ಅರಬ್ಸ್ ಅಂತ ಕೊಟ್ಟಿದ್ದಾರೆ. ನನ್ ಆಫ್ ದಿಸ್. ಸೊ ಫಸ್ಟ್ ಮುಸ್ಲಿಂ ಇನ್ವೇಡರ್ ಯಾರು ಅಂತ ಹೇಳಿದ್ರೆ ಮೊಹಮ್ಮದ್ ಬಿನ್ ಕಾಸಿಮ್. ಮೊಹಮ್ಮದ್ ಬಿನ್ ಕಾಸಿಮ್, ರೈಟ್? ಯಾವ ಇಯರಲ್ಲಿ ಇನ್ವೇಡ್ ಆಗಿದ್ರು ಅಂತ ಹೇಳಿದ್ರೆ ಲುಕ್ ಅಟ್ ದ ಇಯರ್ 711 AD. ಸಚ್ ಅ ಲಾಂಗ್ ಬ್ಯಾಕ್ ಓನ್ಲಿ ದೇ ಹ್ಯಾವ್ ಇನ್ವೇಡೆಡ್, ರೈಟ್? ಸೊ ಇಟ್ ಈಸ್ ನನ್ ಆಫ್ ದಿ ಅಬವ್. ಅಂದರೆ ಏನು? ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. 17th ಕ್ವೆಶನ್ ಇಸ್ ಸಚ್ ಅ ಸಿಂಪಲ್ ಕ್ವೆಶನ್. ಏನು ಕೇಳಿದ್ರು ಅಂತ ನಂಗಂತೂ ಗೊತ್ತಿಲ್ಲ. ದಿ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ವಾಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ, ಮೊರಾರ್ಜಿ ದೇಸಾಯಿ, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ. ಸೊ ಇಟ್ ಈಸ್ ಚಾಚಾ ಜವಾಹರ್ಲಾಲ್ ನೆಹರು. ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ನೋಡಿ, ಈ ಥರ ಸಿಂಪಲ್ ಕ್ವೆಶನ್ಸ್ನಲ್ಲಿ ನಾವೇನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ಡೆಫಿನೆಟ್ಲಿ ವಿ ವಿಲ್ ಬಿ ಔಟ್ ಆಫ್ ರೇಸ್. ಆ್ಯಂಡ್ ಮೋರ್ ಓವರ್ ಆಪ್ಷನ್ ಸಹ ಸಿಂಪಲ್ ಆಗೇ ಸೆಟ್ ಮಾಡಿದ್ದಾರೆ. ಸೇ ಸಪೋಸ್ ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಥರ್ಡ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಈ ಥರ ಕ್ವೆಶನ್ಸ್ ಏನಾದರೂ ಕೇಳಿದರೆ ಆ ಥರ ಕ್ವೆಶನ್ಸ್ಗೆ ಒಂದು ವ್ಯಾಲ್ಯೂ ಅನ್ನೋದು ಇರ್ತಾಯಿತ್ತು. ಬಟ್ ದೀಸ್ ಕೈಂಡ್ ಆಫ್ ಕ್ವೆಶನ್ಸ್ ಆರ್ ಸಿಂಪಲ್ ಕ್ವೆಶನ್ಸ್. ಸೊ 17ಗೆ ಆನ್ಸರ್ ಏನು ಬರುತ್ತೆ? ಆಪ್ಷನ್ ಬಿ, ದಟ್ ಈಸ್ ಜವಾಹರ್ಲಾಲ್ ನೆಹರು. 18th ಕ್ವೆಶನ್ ನೋಡಿ ಏನು ಕೊಟ್ಟಿದ್ದಾರೆ? ದ ಗ್ರಾಮ ಪಂಚಾಯತ್ಸ್ ಆರ್ ಎಲೆಕ್ಟೆಡ್ ಬೈ ಗ್ರಾಮ್ ಸಭಾಸ್ ಕನ್ಸಿಸ್ಟಿಂಗ್ ಆಫ್ ಎವ್ರಿ ಸಿಟಿಸನ್ ಲಿವಿಂಗ್ ಇನ್ ದ ವಿಲೇಜ್, entire male and female population of the village, every adult male living in the village, every farmer of the village. ಸೊ ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್ ಇರುತ್ತೆ. ಸೊ ಅದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಲೈಕ್ ನಿಂತ್ಕೊತಾರೆ, ಪಕ್ಷಗಳು ನಿಂತ್ಕೊತಾರೆ, ರೈಟ್? ಸೊ ಅದರಲ್ಲಿ ನಿಂತ್ಕೋಬೇಕಂತ ಹೇಳಿದ್ರೆ ಸೊ ಅವ್ರಿಗೆ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅನ್ನೋದು ಇರುತ್ತೆ. ಅವ್ರ ಮೇಲೆ ಯಾವುದೋ ಪೊಲೀಸ್ ಕೇಸ್ ಇರಬಾರ್ದು. ಸೊ ಈ ಶುಡ್ ಬಿ ಅ ಸಿಟಿಸನ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟಿರುತ್ತೆ.
ಮತ್ತು ಅವರು ಆ ಗ್ರಾಮದಲ್ಲಿ ವಾಸವಾಗಿರಬೇಕು ಫಾರ್ ಅ ಡ್ಯೂರೇಷನ್ ಆಫ್ ಇಷ್ಟು ವರ್ಷ ಅಂತ ಹೇಳಿರುತ್ತೆ. ಅವ್ರನ್ನ ಎಲೆಕ್ಟ್ ಮಾಡೋದು ಯಾರು ಅಂತ ಹೇಳಿದ್ರೆ, ಸೊ ಪಕ್ಕದ ಗ್ರಾಮ ಪಂಚಾಯತಿಗೆ ನಾನು ಎಲೆಕ್ಟ್ ಮಾಡೋಕ್ಕಾಗೋದಿಲ್ಲ, ನಾನು ಅಲ್ಲಿ ವೋಟ್ ಹಾಕೋದಕ್ಕಾಗೋದಿಲ್ಲ. ಸೊ ವಾಟ್ ಈಸ್ ದ ಆನ್ಸರ್? ಇಟ್ ಈಸ್ ಎವ್ರಿ ಅಡಲ್ಟ್ ಮೇಲ್ ಲಿವಿಂಗ್ ಇನ್ ದ ವಿಲೇಜ್. ಅಂದರೆ ಏನು? ಎವ್ರಿ ಪರ್ಸನ್ ಹೂ ಈಸ್ ಹ್ಯಾವಿಂಗ್ ಅ ವ್ಯಾಲಿಡ್ ವೋಟರ್ ಐ ಡಿ ಕಾರ್ಡ್ ಆ್ಯಂಡ್ ಇಸ್ ಏಜ್ ಶುಡ್ ಬಿ 18+. ಸೊ ಅವ್ರ ಹತ್ರ ಏನಾದರೂ ವೋಟರ್ ಐ ಡಿ ಕಾರ್ಡ್ ಏನಾದರೂ ಇದ್ದರೆ ಈಸ್ ಎಲಿಜಿಬಲ್ ಫಾರ್ ವೋಟಿಂಗ್. ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. 19th ಕ್ವೆಶನ್ ನೋಡಿ, ಸಚ್ ಅ ಸಿಂಪಲ್ ಕ್ವೆಶನ್. ದಿ 4 ಮೇಜರ್ ಕಾಂಪೊನೆಂಟ್ಸ್ ಆಫ್ ಅಟ್ಮಾಸ್ಫಿಯರ್ ಈಸ್. ಆಕ್ಸಿಜನ್ ನೋಡಿ ಎಲ್ಲದರಲ್ಲೂ ಕೊಟ್ಟಿದ್ದಾರೆ, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಆರ್ಗನ್, ಹೈಡ್ರೋಜನ್, ವಾಟರ್ ವೇಪರ್, ನಿಯಾನ್. ಹೈಡ್ರೋಜನ್ನು ನಾನು ಆಲ್ರೆಡಿ ಹೇಳಿದ್ದೀನಿ, ಏನು? ವಿಚ್ ಈಸ್ ಹೈಲಿ ಕಂಬಸ್ಟಬಲ್ ಇನ್ ನೇಚರ್, ಸೊ ನಾಟ್ ಎಕ್ಸಿಸ್ಟಿಂಗ್. ಸೊ ಆಪ್ಷನ್ ಎ ಕ್ಯಾನ್ ಬಿ ಈಸಿಲಿ ಎಲಿಮಿನೇಟೆಡ್. ವಾಟರ್ ವೇಪರ್ ಅನ್ನೋದು ಏನಾಗುತ್ತೆ? ಇಟ್ ಈಸ್ ವಾಟ್? ಇಟ್ ಈಸ್ ಡೇಂಜರಸ್ ಫಾರ್ ಯಾವುದು? ಸ್ಟ್ರಾಟೋಸ್ಫಿಯರ್. ಓಝೋನ್ ಲೇಯರ್ನ ಡಿಪ್ಲೀಟ್ ಮಾಡುತ್ತೆ, ರೈಟ್? ಸೊ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಇಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮಿನೇಷನ್, ವಾಟರ್ ವೇಪರ್ನ ನೀವು ಅಷ್ಟು ಸುಲಭವಾಗಿ ತಗೊಳಕ್ಕಾಗೋದಿಲ್ಲ. ಸೊ ಆಪ್ಷನ್ ಬಿ ಈಸ್ ಆಲ್ಸೋ ಎಲಿಮಿನೇಟೆಡ್. ಹೈಡ್ರೋಜನ್ ಅಗೇನ್ ಆಪ್ಷನ್ ಸಿ ಈಸ್ ಎಲಿಮಿನೇಟೆಡ್. ಸೊ ಉಳಿದಿರೋದು ಯಾವುದು? ಆಪ್ಷನ್ ಡಿ. ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಆರ್ಗಾನ್. ಕಾರ್ಬನ್ ಡೈಆಕ್ಸೈಡನ್ನು ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ನವರ್ಡೇಸ್ ಸಿನಾರಿಯೋದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕ್ವಾಂಟಿಟಿ ಅಥವಾ ಪರ್ಸಂಟೇಜ್ ಅನ್ನೋದು ಜಾಸ್ತಿ ಆಗ್ತಾಯಿದೆ. ನೈಟ್ರೋಜನ್ ಎಷ್ಟು ಪರ್ಸಂಟೇಜ್ ಇದೆ ಅಂತ ಹೇಳಿದ್ರೆ 78% ಇದೆ. ಫ್ರಮ್ ಮೈ ಚೈಲ್ಡ್ಹುಡ್ ಐ ಆಮ್ ರೀಡಿಂಗ್ ದ ಸೇಮ್ ಪರ್ಸಂಟೇಜ್. ಆಕ್ಸಿಜನ್ ಎಷ್ಟು ಪರ್ಸಂಟೇಜ್ ಇದೆ ಅಂತ ಹೇಳಿದ್ರೆ 21%. ಆರ್ಗಾನ್ ಎಷ್ಟು ಪರ್ಸಂಟೇಜ್ ಇದೆ ಅಂತ ಹೇಳಿದ್ರೆ ಇಟ್ ಈಸ್ 0.9%, ರೈಟ್? ಅದರ್ಸ್ ಎಷ್ಟಿದೆ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ 0.1%. ಕಾರ್ಬನ್ ಡೈಆಕ್ಸೈಡ್ನ ಏನಂತ ತೊಗೊತಾ ಇದ್ದಾರೆ ಅಂತ ಹೇಳಿದ್ರೆ 0.03% ಅಂತ ತೊಗೊತಾ ಇದ್ದಾರೆ. ನೌ ಇಟ್ ಈಸ್ ವೆರಿ ಮಚ್ ಹೈ, ಇವಾಗ ಜಾಸ್ತಿ ಆಗಿದೆ. ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. 20th ಕ್ವೆಶನ್ ನೋಡಿ, ಇಟ್ಸ್ ಅಗೇನ್ ಅ ಟ್ರ್ಯಾಪ್ ಕ್ವೆಶನ್. ದಿ ಪರ್ಸನ್ ಹೂ ರಿಸೀವ್ಡ್ ಪದ್ಮಭೂಷಣ್ ಇನ್ 2023 in the field of literature and education category, Miss Sudha Murthy, so Infosys founder wife, Sri S.L. Bhairappa, Sri S.M. Krishna, Maji Chief Minister, Miss Rani Vachayya. ಸೊ ಈ ಕ್ವೆಶನ್ ನೋಡಿದ ತಕ್ಷಣ, ಸೊ ಇನ್ ದ ಫೀಲ್ಡ್ ಆಫ್ ಲಿಟ್ರೇಚರ್ ಆ್ಯಂಡ್ ಎಜುಕೇಷನ್ ಕ್ಯಾಟಗರಿನಲ್ಲಿ ಸುಧಾಮೂರ್ತಿ ಅವ್ರ ಹೆಸರು ನೀವು ಎಷ್ಟೊಂದು ಸತಿ ಕೇಳಿರ್ತೀರ. ಬಟ್ ಪದ್ಮಭೂಷಣ್ ಇನ್ 2023 ವಾಸ್ ಗಿವನ್ ಟು ಶ್ರೀ ಎಸ್ ಎಲ್ ಭೈರಪ್ಪ. ನೋಡಿ, ಪ್ರೀವಿಯಸ್ ಇಯರ್ ಪೇಪರ್ನಲ್ಲೂ ಅವರು ಅವಾರ್ಡ್ಸ್ ಬಗ್ಗೆ ಕೇಳಿದರು, ಈ ಸತಿನೂ ಕೇಳಿದ್ದಾರೆ. ಸೊ ಆಶ್ಚರ್ಯ ಪಡೋ ಅಂಥ ಅವಶ್ಯಕತೆ ಲೈಕ್ ಏನೂ ಇಲ್ಲ. ಶ್ರೀ ಎಸ್ ಎಲ್ ಭೈರಪ್ಪ ಅವರು ಕರ್ನಾಟಕದವರು. ಸೊ ಈ ಈಸ್ ಫ್ರಮ್ ಅವರ್ ಸ್ಟೇಟ್, ದಟ್ ಈಸ್ ಕರ್ನಾಟಕ. ಆಪ್ಷನ್ ಯಾವುದು? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. 21st ಕ್ವೆಶನ್ ನೋಡಿ, ಏನು ಕೊಟ್ಟಿದ್ದಾರೆ? ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ 15th June, 5th July, 5th June, 15th July, right? So it is celebrated on 5th June. Every year we are going to celebrate. ಸೊ ಈ ಕ್ವೆಶನ್ ನೋಡಿ ಎಷ್ಟು ಜಾಸ್ತಿ ಸತಿ ಕೇಳಿದ್ದಾರೆ, ಇದರಲ್ಲಿ ಏನು ಮಿಸ್ಟೇಕ್ಸ್ ಮಾಡೋಂಥ ಸಾಧ್ಯತೆ ಇರೋದಿಲ್ಲ. ಸೊ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. 22nd ಕ್ವೆಶನ್ ನೋಡಿ, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಲುಕ್ಸ್ ರಫ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ರೈಬೋಸೋಮ್ಸ್, ಕ್ರಿಸ್ಟೆ, ಜೀನ್ಸ್, ವ್ಯಾಕ್ಯುಲೋಸ್. ಸೊ ಇಟ್ ಈಸ್ ಬಿಕಾಸ್ ಆಫ್ ರೈಬೋಸೋಮ್. ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. ಔಟ್ ಆಫ್ ಬಾಕ್ಸ್ ಕ್ವೆಶನ್ ಅಂತಲೇ ಹೇಳ್ಬೋದು, ರೈಟ್? ಜನರಲ್ ಟಾಪಿಕ್ ಮೇಲೆ ಕೇಳಿದ್ದಾರೆ. ಹಾರ್ನ್ಸ್ ಆಫ್ ಮ್ಯಾಮಲ್ಸ್ ಈಸ್ ಮೇಡ್ ಅಪ್ ಆಫ್ chitin, cartilage, connective tissue, keratin. So it is made up of keratin. ಹ್ಯೂಮನ್ ಹೇರ್ಸ್ ಸ್ಟ್ರೆಂತ್ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಸೊ ಯಾವ ಪಿಗ್ಮೆಂಟು ಜಾಸ್ತಿ ಇರಬೇಕು? ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ರಿಕ್ವೈರ್ಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್, ಸನ್ಲೈಟ್, ಕ್ಲೋರೋಫಿಲ್, ಆಲ್ ಆಫ್ ದಿ ಅಬವ್. ಸೊ ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಇದೇನಾದರೂ ಆಗಬೇಕು ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಇರಬೇಕು ಮತ್ತು ವಾಟರ್ ಇರಬೇಕು.
ಸನ್ಲೈಟ್ ಇರೋ ಕಾರಣದಿಂದ ಕ್ಲೋರೋಫಿಲ್ ಅನ್ನೋದು ಬರುತ್ತೆ. ಕರಸ್ಪಾಂಡಿಂಗ್ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ ಅಂತೇಳಿದ್ರೆ ಆಪ್ಷನ್ ಡಿ. ನಥಿಂಗ್ ಬಟ್ ಎಲ್ಲ ಬೇಕೇ ಬೇಕು, ರೈಟ್. ಪ್ಲಾಂಟ್ಸ್ ದಟ್ ಕ್ಯಾನ್ ಪ್ರಿಪೇರ್ ದೇರ್ ಓನ್ ಫುಡ್. 25th ಕ್ವಶನ್ ನೋಡಿ, ಇನ್ ದ ಫಿಗರ್ ಶೋನ್ ಬಿಲೋ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಇದನ್ನು ನಾನು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಐ ಆಮ್ ಗೋಯಿಂಗ್ ಟು ರೈಟ್ ದ ಫಿಗರ್ ಸಮಥಿಂಗ್ ಲೈಕ್ ದಿಸ್. ಸೊ ದಿಸ್ ವಿಲ್ ಬಿ 60 ಡಿಗ್ರಿ. ಸೊ ಇದು 60 ಡಿಗ್ರಿ ಆಗುತ್ತೆ. ಹಾಗಾದಲ್ಲಿ ಇದೆಷ್ಟಾಗುತ್ತೆ? ಮಿನಿಮಮ್ ತೊಗೊಳ್ಳಿ, ಮಿನಿಮಮ್ ತೊಗೊಂಡು ಸಾಲ್ವ್ ಮಾಡಿ. ನೋಡಿ 200 ಡಿಗ್ರಿನೇ ತೊಗೊಳ್ಳಿ. 200 + 60 260 ಆಗೋಯ್ತು. ಆ್ಯಂಡ್ ದೆನ್ ಇಯರ್ ಮಿಕ್ಕಿದೆಷ್ಟು? 360ನಲ್ಲಿ 260 ಹೋದರೆ ಇನ್ನು 100 ಇರುತ್ತೆ. 100ನಲ್ಲಿ ಇದು 50 ಇದು 50 ಇರುತ್ತಾ? ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್? ಸೊ ಇದನ್ನು ಅವ್ರು ಕೇಳೋ ಬದಲು ಇಫ್ ದೇ ವುಡ್ ಹ್ಯಾವ್ ಆಸ್ ದಿಸ್ ಒನ್, ಅದಕ್ಕೆ ಅರ್ಥ ಇರ್ತಾಯಿತ್ತು. ಬಟ್ ಲುಕ್ ಅಟ್ ದ ಥಿಂಗ್ಸ್ ಕೇರ್ಫುಲಿ. ನಾನೇನಾದರೂ ಹೇಳಿದ್ರೆ ವಿಲ್ ಬಿ ಆಸ್ಕಿಂಗ್ ಫಾರ್ ಗ್ರೇಸ್ ಮಾರ್ಕ್ಸ್. ಐ ವಿಲ್ ಬಿ ಆಸ್ಕಿಂಗ್ ಫಾರ್ ಗ್ರೇಸ್ ಮಾರ್ಕ್ಸ್. ಇಲ್ಲ ನಿಮ್ಗೇನಾದರೂ ಈ ಥರ ಕ್ವಶನ್ನ ಸಾಲ್ವ್ ಮಾಡೋದಕ್ಕೆ ಏನೇನು ಗೊತ್ತಿದೆ ಅಂತ ಹೇಳಿದ್ರೆ, ಮೆಥಡ್ ಏನಾದರೂ ಇದೆ, ಕಮೆಂಟ್ ಯುವರ್ ಆನ್ಸರ್ಸ್ ಇನ್ ದ ಕಮೆಂಟ್ ಸೆಷನ್. ಸೊ ಡೀಟೇಲ್ ಸೊಲ್ಯೂಷನ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. 26th ಕ್ವಶನ್ ನೋಡಿ, ಸಿಂಪಲ್ ಕ್ವಶನ್. 8, 16, 28, 44 ನೆಕ್ಸ್ಟ್ ಡಿಜಿಟ್ ಅಂತ ಕೇಳ್ತಾರೆ. 8, 16, 28, 44 ನೆಕ್ಸ್ಟ್ ಡಿಜಿಟ್ ಗೊತ್ತಿಲ್ಲ. 8 ಮತ್ತು 16ಗೆ ವ್ಯತ್ಯಾಸ ಎಷ್ಟಿದೆ? 8 ಇದೆ. 16 ಮತ್ತು 28ಗೆ ವ್ಯತ್ಯಾಸ ಎಷ್ಟಿದೆ? ಸೊ ಇಟ್ ಈಸ್ 12. 28ಗೆ ಮತ್ತು 44ಗೆ ವ್ಯತ್ಯಾಸ ಎಷ್ಟಿದೆ? 16 ಇದೆ. ಸೊ 8 ಮತ್ತು 12ಗೆ ವ್ಯತ್ಯಾಸ ಎಷ್ಟಿದೆ? 4 ಇದೆ. 12 ಮತ್ತು 16ಗೆ ವ್ಯತ್ಯಾಸ ಎಷ್ಟಿದೆ? 4 ಇದೆ. ಸೊ ದ ನೆಕ್ಸ್ಟ್ ವ್ಯಾಲ್ಯೂ ಆಲ್ಸೋ ಶುಡ್ ಬಿ 4 ಓನ್ಲಿ. ಅಂದರೆ ಏನು? 20 ಬರಬೇಕು. 20 ಪ್ಲಸ್ ಪ್ರೀವಿಯಸ್ ವ್ಯಾಲ್ಯೂ ದಟ್ ಈಸ್ 44. ನನಗೆ ಎಷ್ಟು ಬರಬೇಕು? 64 ಬರಬೇಕು. ಸೊ ಆನ್ಸರ್ ಏನು? 64. ಆಪ್ಷನ್ ಏನು? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. 27th ಕ್ವಶನ್ ನೋಡಿ, ಸಿಂಪಲ್ ಕ್ವಶನ್ ಕೇಳಿದ್ದಾರೆ. ವಾಟ್ ಶುಡ್ ಕಮ್ ಇನ್ ದ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್ ಅಂತ ಹೇಳ್ತಾ ಇದ್ದಾರೆ. ಸೊ 3 ಆದಮೇಲೆ 7, 7 ಆದಮೇಲೆ 11, 11 ಆದಮೇಲೆ 15. ಆಡ್ ನಂಬರ್ಸ್ ಪ್ರಕಾರ ಹೋಗ್ತಾ ಇದ್ರಾ? ಇಲ್ಲ. ಪ್ರೈಮ್ ನಂಬರ್ಸ್ ಪ್ರಕಾರ ಹೋಗ್ತಾ ಇದ್ರಾ? ಇಲ್ಲ. ಪ್ರೈಮ್ ನಂಬರ್ಸ್ ಪ್ರಕಾರ ಏನಾದರೂ ಹೋಗಿದ್ರೆ 13 ಅನ್ನೋದು ಬರಬೇಕಾಗಿತ್ತು. ಸೊ 3 ಆದಮೇಲೆ ಏನು ಬಂದಿದೆ? 7 ಅಂತ ಬಂದಿದೆ. ದಟ್ ಈಸ್ 4 ಡಿಜಿಟ್ ವೇರಿಯೇಷನ್. 7 + 11 ಎಷ್ಟು? 4. 11ಗೆ ಮತ್ತು 15ಗೆ 4. 15 ಮತ್ತು ಇನ್ನೊಂದು ನಂಬರ್ಗೆ 4 ಇರಬೇಕು. ದಟ್ ಈಸ್ 19. ದಟ್ ಈಸ್ 19. ಹಾಗಾದರೆ ಆಪ್ಷನ್ ಬಿ ಕ್ಯಾನ್ ಬಿ ಎಲಿಮಿನೇಟೆಡ್ ಆ್ಯಂಡ್ ಆಪ್ಷನ್ ಸಿ ಆಲ್ಸೋ ಕ್ಯಾನ್ ಬಿ ಎಲಿಮಿನೇಟೆಡ್. STUVW ಹಾಗಂದ್ರೆ ಏನು ಬರಬೇಕು ಇಲ್ಲಿ? ಎಸ್ ಅನ್ನೋದು ಬರಬೇಕು. ಸೊ ದಟ್ ಈಸ್ 19S. 19S ಈಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. 28th ಕ್ವಶನ್ ನೋಡಿ, ಲತಾ ಸ್ಟಾರ್ಟ್ಸ್ ಫ್ರಮ್ ಪಾಯಿಂಟ್ ಎ ಆ್ಯಂಡ್ ವಾಕ್ಸ್ 2 meters ಟುವರ್ಡ್ಸ್ ನಾರ್ತ್. 2 meters ಟ್ರಾವೆಲ್ ಮಾಡ್ತಾರೆ. ದೆನ್ ಟರ್ನ್ ಟು ದ ರೈಟ್ ಆ್ಯಂಡ್ ವಾಕ್ಸ್ ಫಾರ್ 2 meters. ಸೊ ರೈಟ್ ಅಂತ ತಗೊಂಡು ತಿರ್ಗಾ 2 meters ವಾಕ್ ಮಾಡ್ತಾರೆ. ದೆನ್ ಅಗೇನ್ ಟರ್ನ್ ರೈಟ್ ಆ್ಯಂಡ್ ವಾಕ್ಸ್ ಫಾರ್ ಅನದರ್ 2 meters. ರೈಟ್. ಸೊ ಶಿ ಈಸ್ ವಾಕಿಂಗ್ ಫಾರ್ ಅನದರ್ 2 meters. ಇನ್ ವಿಚ್ ಡೈರೆಕ್ಷನ್ ಶಿ ಈಸ್ ಫೇಸಿಂಗ್ ನೌ? ಯಾವ ಡೈರೆಕ್ಷನಲ್ಲಿ ಫೇಸ್ ಮಾಡ್ತಾ ಇದ್ದಾರೆ? ಸೊ ಶಿ ಈಸ್ ಫೇಸಿಂಗ್ ಡೌನ್ವರ್ಡ್ಸ್. ಶಿ ಈಸ್ ಫೇಸಿಂಗ್ ಡೌನ್ವರ್ಡ್ಸ್ ಅಂದರೆ ಯಾವುದು ಆಪ್ಷನ್? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಥಿಂಕ್ ದಟ್ ಯು ಆರ್ ಲತಾ ಆ್ಯಂಡ್ ಯು ಆರ್ ವಾಕಿಂಗ್ ಅಷ್ಟೇ. ಲತಾ ಸ್ಟಾರ್ಟ್ಸ್ ಫ್ರಮ್ ಪಾಯಿಂಟ್ ಎ. ಸೊ ದಿಸ್ ಪಾಯಿಂಟ್ ಈಸ್ ಪಾಯಿಂಟ್ ಎ. ವಾಕ್ ಟುವರ್ಡ್ಸ್ ನಾರ್ತ್. ರೈಟ್. ಸೊ ದಿಸ್ ಈಸ್ ಅ ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಸೊ ಮ್ಯಾಪ್ ನಮ್ಗೆ ಗೊತ್ತಿರುತ್ತೆ. ನಾರ್ತ್ನಲ್ಲಿ 2 kilometers ಟ್ರಾವೆಲ್ ಮಾಡಿದ್ದಾರೆ. ಅದಾದಮೇಲೆ ರೈಟ್ ಅಂತ ತಗೊಂಡು 2 kilometers ಆ್ಯಂಡ್ ದೆನ್ ವಾಕ್ಸ್ ಫಾರ್ ಅಗೈನ್ ರೈಟ್ ಅಂತ ತಗೊಂಡು 2 kilometers ಆ್ಯಂಡ್ ವಾಕ್ಸ್ ಫಾರ್ ಅಂದರ್ 2 kilometers. ಇನ್ ವಿಚ್ ಡೈರೆಕ್ಷನ್ ಶಿ ಈಸ್ ಫೇಸಿಂಗ್? ಸೊ ಶಿ ಈಸ್ ಫೇಸಿಂಗ್ ಟುವರ್ಡ್ಸ್ ವಿಚ್ ಡೈರೆಕ್ಷನ್? ಸೌತ್ ಡೈರೆಕ್ಷನ್. ಸೊ ದಿಸ್ ಡೈರೆಕ್ಷನ್ ಈಸ್ ವಾಟ್? ಸೌತ್. ಹಾಗಾದರೆ ಆಪ್ಷನ್ ಯಾವುದು? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಅನಿಲ್ ಇಂಟ್ರೊಡ್ಯೂಸ್ಡ್ ರೋಹಿತ್. ರೈಟ್. So Anil is going to introduce Rohit as the son of the only brother of his father's wife. So father's wife andre yaru? Mother. Right. So father's wife is what? Mother.
Father's wife is what? Mother. A brother. So mother, she is having one brother, right? ಇವ್ರದ್ದು ಜೆಂಡರ್ ಬರ್ಕೊಳ್ಳಿ. ಸೇ ಸಪೋಸ್ ಎಕ್ಸ್ ಅನ್ನೋ ಒಂದು ಪರ್ಸನ್ ಬ್ರದರ್, ಸನ್ ಆಫ್ ಹಿಸ್ ಬ್ರದರ್. ಸೊ ದಿಸ್ ಪರ್ಸನ್ ಈಸ್ ಸೇ ಸಪೋಸ್ ವೈ. ಸೊ ಇಸ್ ಸನ್. Anil introduced Rohit as son of his. ಸೊ ಅನಿಲ್ ಯಾರು ಹೆಂಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ಅಂತ ಹೇಳಿದ್ರೆ, ಸೊ ರೋಹಿತ್ ಆಸ್ ದ ಸನ್ ಆಫ್ ದ ಓನ್ಲಿ ಬ್ರದರ್ ಆಫ್ ಹಿಸ್ ಫಾದರ್ಸ್ ವೈಫ್. ಸೊ ವಾಟ್ ಈಸ್ ದ ರಿಲೇಷನ್ ವಿತ್ ರೆಸ್ಪೆಕ್ಟ್ ಟು ರೋಹಿತ್ ಆ್ಯಂಡ್ ಅನಿಲ್ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಆನ್ಸರ್ ಏನಂತ ಬರುತ್ತೆ ಇಲ್ಲಿ ನೋಡಿ. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಕಝಿನ್ ಅಂತ ಕೊಟ್ಟಿದ್ದಾರೆ, ಸನ್ ಅಂತ ಕೊಟ್ಟಿದ್ದಾರೆ, ಅಂಕಲ್ ಅಂತ ಕೊಟ್ಟಿದ್ದಾರೆ, ಸನ್ ಇನ್ ಲಾ ಅಂತ ಕೊಟ್ಟಿದ್ದಾರೆ. 30th ಕ್ವೆಶನ್ ನೋಡಿ ಏನು ಕೊಟ್ಟಿದ್ದಾರೆ. ಅಮಾಂಗ್ 5 ಬಾಯ್ಸ್ ವಸಂತ್ ಈಸ್ ಅ ಟಾಲರ್ ದೆನ್ ಮನೋಹರ್. ವಸಂತ್ ಈಸ್ ಅ ಟಾಲರ್ ದೆನ್ ಮನೋಹರ್ ಬಟ್ ನಾಟ್ ಆ್ಯಸ್ ಟಾಲ್ ಆ್ಯಸ್ ರಾಜು. ಸೊ ಹಾಗಾದರೆ ಯಾರು ದೊಡ್ಡವರು? ರಾಜು ಅನ್ನೋರು ದೊಡ್ಡವರು. ಕರೆಕ್ಟಾ? ಸೊ ಏನು ಹೇಳ್ತಾರೆ? ವಸಂತ್ ಈಸ್ ನಾಟ್ ಟಾಲ್ ದೆನ್ ರಾಜು ಅಂದರೆ ಏನು? ರಾಜು ಅನ್ನೋರು ದೊಡ್ಡವರು. ಜಯಂತ್ ಈಸ್ ಟಾಲರ್ ದೆನ್ ದತ್ತ. ಜಯಂತ್ ಅನ್ನೋರು ಈಸ್ ಟಾಲರ್ ದೆನ್ ದತ್ತ ಬಟ್ ಜಯಂತ್ ಈಸ್ ಶಾರ್ಟರ್ ದೆನ್ ಮನೋಹರ್. ಜಯಂತ್ ಈಸ್ ಶಾರ್ಟರ್ ದೆನ್ ಮನೋಹರ್. ನೋಡಿ ಈ ರೀತಿ ಬರ್ಕೊಂಡು. ಸೊ ಇದನ್ನು ನಾನು ಹೆಂಗೆ ಬರ್ಕೋಬೋದು? ಸೊ ಇಟ್ ಈಸ್ ವಾಟ್? ಆರ್ ಮೀನ್ಸ್ ವಾಟ್? ರಾಜು ಈಸ್ ಟಾಲರ್ ದೆನ್. ವಿ ಅಂದ್ರೇನು? ವಸಂತ್ ಈಸ್ ಟಾಲರ್ ದೆನ್. ಎಮ್ ಅಂದರೆ ಏನು? ಮನೋಹರ್. ನೆಕ್ಸ್ಟ್ ಜೆ ಅಂದ್ರೇನು? ಜಯಂತ್. ನೆಕ್ಸ್ಟ್ ಯಾರು? ದತ್ತ. ಹೂ ಈಸ್ ದ ಟಾಲೆಸ್ಟ್ ಇನ್ ದ ಗ್ರೂಪ್? ರಾಜು ಈಸ್ ದ ಟಾಲೆಸ್ಟ್ ಇನ್ ದ ಗ್ರೂಪ್. Who is the middle person? Manohar. Who is the shortest in the group? Datta. ಸೊ ಪ್ರಾಬ್ಲಮ್ಸ್ನ ಈ ರೀತಿ ಸಾಲ್ವ್ ಮಾಡಿ. ಆನ್ಸರ್ ಏನು ಬರುತ್ತೆ? ಆಪ್ಷನ್ ಎ, ದಟ್ ಈಸ್ ರಾಜು. ಇಫ್ ಡೇ ಬಿಫೋರ್ ಎಸ್ಟರ್ಡೇ ವಾಸ್ ಸ್ಯಾಟರ್ಡೇ. ಸೊ ಇವತ್ತು ಯಾವ ದಿನ ಇದೆ? ಸ್ಯಾಟರ್ಡೇ ಇದೆ. ಸೊ ಅವ್ರು ಏನು ಹೇಳ್ತಾರೆ? ಡೇ ಬಿಫೋರ್ ಎಸ್ಟರ್ಡೇ ಈಸ್ ಸ್ಯಾಟರ್ಡೇ ಅಂದರೆ ಏನು? ಇದಾದಮೇಲೆ ಒಂದು ದಿನ ಬರುತ್ತೆ, ಇದಾದಮೇಲೆ ಇನ್ನೊಂದು ದಿನ ಬರುತ್ತೆ. ಸೊ ದಿಸ್ ಈಸ್ ಸಂಡೇ ಆ್ಯಂಡ್ ದಿಸ್ ಈಸ್ ಮಂಡೇ. ಸೊ ನಾನು ಮಂಡೇ ಮಾತಾಡಿಕೊಂಡು ಡೇ ಬಿಫೋರ್ ಎಸ್ಟರ್ಡೇ ವಾಸ್ ಸ್ಯಾಟರ್ಡೇ. ಓಕೆ, ದೆನ್ ವಾಟ್ ಡೇ ಆಫ್ ದ ವೀಕ್ ವಿಲ್ ಬಿ ಆನ್ ದ ಡೇ ಆಫ್ಟರ್ ಟುಮಾರೋ. ಸೊ ಇವತ್ತಿಂದ ಮೊನ್ನೆ ಯಾವುದು? ಸ್ಯಾಟರ್ಡೇ ಅಂದರೆ ಇವತ್ತು ಯಾವ ದಿನ ಬರುತ್ತೆ? ಮಂಡೇ ಬರುತ್ತೆ. ನಾಳೆ ಯಾವ ದಿನ ಬರುತ್ತೆ? ಟ್ಯೂಸ್ಡೇ ಬರುತ್ತೆ. ನಾಳಿದ್ದು ಯಾವ ದಿನ ಬರುತ್ತೆ? ವೆಡ್ನೆಸ್ಡೇ. ಡೇ ಆಫ್ಟರ್ ಟುಮಾರೋ ಅಂದರೆ ನಾಳಿದ್ದು. ಡೇ ಬಿಫೋರ್ ಎಸ್ಟರ್ಡೇ ಅಂದರೆ ಮೊನ್ನೆ. ಎಸ್ಟರ್ಡೇ ಅಂದರೆ ನಿನ್ನೆ. ನಾಳೆ ಅಂದರೆ ಟುಮಾರೋ. ಸೊ ಗೊತ್ತಿರಬೇಕು. ಸೊ 31st ಕ್ವೆಶನ್ ಆನ್ಸರ್ ಏನು ಬರುತ್ತೆ? ವೆಡ್ನೆಸ್ಡೇ. ಆಪ್ಷನ್ ಯಾವುದು? ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. 32nd ಕ್ವೆಶನ್ ನೋಡಿ, ಫ್ಯಾಮಿಲಿ ಟ್ರೀ ಮೇಲೆ ಕೇಳಿದರೆ ಹೌ ಮೆನಿ ಫೀಮೇಲ್ ಮೆಂಬರ್ಸ್ ಆರ್ ದೇರ್ ಅಂತ ಹೇಳಿದ್ದಾರೆ. ಸೊ ಈ ಕ್ವೆಶನ್ನ ನಾನು ಡೀಟೇಲ್ ಸೊಲ್ಯೂಷನ್ ವೀಡಿಯೋದಲ್ಲಿ ನಾನು ತೊಗೊತೀನಿ. ಒಂದು ಸತಿ ಈ ಕ್ವೆಶನ್ ನೋಡಿ ನಿಮ್ಗೆ ಆನ್ಸರ್ ಏನು ಬರ್ತೋ ಅದನ್ನು ನೀವು ನೋಡ್ಕೊಳ್ಳಿ. ಇಂಡಿಯಾ ಫಸ್ಟ್ ಒನ್ ಒಲಿಂಪಿಕ್ ಹಾಕಿ ಗೋಲ್ಡ್ ಹಟ್ ಲಂಡನ್, ಬರ್ಲಿನ್, ಲಾಸ್ ಆಂಜಲ್ಸ್, ರೋಮ್ ಅಂತ ಹೇಳಿದ್ದಾರೆ. ಸೊ ಅಗೇನ್ ಇಟ್ ಈಸ್ ಅ ಸ್ಟಾಟಿಕ್ ಜಿ ಕೆ ಪಾರ್ಟ್ ಕ್ವೆಶನ್. ಸ್ಟಾಟಿಕ್ ಜಿ ಕೆ ಪಾರ್ಟ್ ಕ್ವೆಶನ್ ಸ್ವಲ್ಪ ಕ್ವಾಲಿಟಿ ಕ್ವೆಶನ್ಸೇ ಕೇಳಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೇಳ್ತಾರೆ. ಬಕ್ಸಾ ಟೈಗರ್ ರಿಸರ್ವ್. ಸೊ ದಿಸ್ ಬಕ್ಸಾ ಟೈಗರ್ ರಿಸರ್ವ್ ಈಸ್ ಇನ್ ವೇರ್? ವೆಸ್ಟ್ ಬೆಂಗಾಲ್. ಸೊ 1ಗೆ ನನಗೇನು ಬರ್ತಾ ಇದೆ? 3 ಅಂತ ಬರ್ತಾ ಇದೆ. ಸೊ ಎ ಈಸ್ ರಾಂಗ್ ಆ್ಯಸ್ ವೆಲ್ ಆಸ್ ಸಿ ಈಸ್ ರಾಂಗ್. ನೋಡಿ ಮ್ಯಾಚ್ ದ ಫಾಲೋಯಿಂಗ್ ನಾನು ಹಿಂಗೆ ಸಾಲ್ವ್ ಮಾಡ್ತೀನಿ ಅಂತ. ನೆಕ್ಸ್ಟ್ ಪೆರಿಯರ್ ಟೈಗರ್ ರಿಸರ್ವ್. ಸೊ ಪೆರಿಯರ್ ಅಂದರೆ ಏನು? ಡೈರೆಕ್ಟ್ಲಿ ನಾವು ಅರ್ಥ ಮಾಡ್ಕೋಬೇಕು, ಭಾಷೆ ಪ್ರಕಾರನೇ ಅರ್ಥ ಮಾಡ್ಕೊಳ್ಳಿ. ಸೊ ಇಟ್ ಈಸ್ ಕೇರಳ. ಇಟ್ ಈಸ್ ಕೇರಳ. ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ನೋಡಿ ಹೆಂಗೆ ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ಸರಿಸ್ಕಾ ನ್ಯಾಷನಲ್ ಪಾರ್ಕ್. ಸೊ ಸರಿಸ್ಕಾ ನ್ಯಾಷನಲ್ ಪಾರ್ಕ್ ಈಸ್ ಇನ್ ರಾಜಸ್ಥಾನ್. ವೈಲ್ಡ್ ಲೈಫ್ ಸೆಂಚುರಿ ಇಟ್ ಈಸ್ ಇನ್ ಗುಜರಾತ್. It is in Gujarat, right? So yes, nothing but wildlife sanctuary, it is in Gujarat. So option ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ನೋಡಿದ ತಕ್ಷಣ ಎಲಿಮಿನೇಷನ್ ಮಾಡ್ಬೋದು. ಪೆರಿಯರ್ ಟೈಗರ್ ರಿಸರ್ವ್ ಇಟ್ ಈಸ್ ಇನ್ ಕೇರಳ. ಸೊ ಬಿ ಮತ್ತು ಸಿನಲ್ಲಿ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಬೇಕು.
PRS ಇವೆಷ್ಟಲ್ಲೂ ನಿಮ್ಗೆ ಯಾವುದಾದ್ರೂ ಒಂದೇನಾದರೂ ಗೊತ್ತಿದ್ರೆ ಯು ಕ್ಯಾನ್ ಏಬಲ್ ಟು ಸಾಲ್ವ್ ದಿಸ್ ಕ್ವಶನ್ ಸೋ ಈಸಿಲಿ. 35th question is based on manufacturing site versus industry. ಲೂಧಿಯಾನ, ಕಾನ್ಪುರ್, ವಾರಣಾಸಿ, ವಿಜಯವಾಡ ಅಂತ ಕೊಟ್ಟಿದ್ದಾರೆ. ರೈಟ್ ಸೈಡ್ನಲ್ಲಿ ಏನು ಕೊಟ್ಟಿದ್ದಾರೆ? ಆಟೋ ಪಾರ್ಟ್ಸ್, ವುಲನ್ ಗಾರ್ಮೆಂಟ್ಸ್, ಲೆದರ್, ಹ್ಯಾಂಡ್ಲೂಮ್ ಅಂತ ಕೊಟ್ಟಿದ್ದಾರೆ. ಸೊ ಮ್ಯಾಚ್ ದ ಫಾಲೋಯಿಂಗ್ ಬೇಸ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಲೆಟ್ ಅಸ್ ನಾಟ್ ಡಿಸ್ಕಸ್ ಇನ್ ಡೀಟೇಲ್. ಸೊ ಕೀ ಆನ್ಸರ್ಸ್ ಪ್ರಕಾರ ಲೆಟ್ ಅಸ್ ಸಾಲ್ವ್ ಇಟ್. One should not connect a number of electrical appliances to the same socket of the power because. ಸೊ ಒಂದೇ ಸಾಕೆಟ್ನಲ್ಲಿ ನಾವು ಜಾಸ್ತಿ ಲೈನ್ಸ್ನ ನಾವು ಕನೆಕ್ಟ್ ಮಾಡಬಾರ್ದು. ವೈ ಇಟ್ ಈಸ್ ಸೋ ಅಂತ ಹೇಳ್ತಾ ಇದ್ದಾರೆ. ಒಂದೇ ಸ್ಪೈಕ್ ಬಸ್ನಲ್ಲಿ ನಾನು ಸಪೋಸ್ ಲ್ಯಾಪ್ಟಾಪ್ ಆನ್ ಮಾಡಿದ್ದೀನಿ, ಮಿಕ್ಸರ್ ಆನ್ ಮಾಡಿದ್ದೀನಿ, ಐರನ್ ಬಾಕ್ಸ್ ಆನ್ ಮಾಡಿದ್ದೀನಿ, ನೆಕ್ಸ್ಟ್ ಟಿ ವಿ ಆನ್ ಮಾಡಿದ್ದೀನಿ. ಇಷ್ಟೆಲ್ಲ ನಾನು ತಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಹೀಟ್ ಡೆಸಿಪೇಷನ್ ವಿಲ್ ಬಿ ಮೋರ್. ಆಪ್ಷನ್ಸ್ ನೋಡಿ ಏನು ಕೊಟ್ಟಿದ್ದಾರೆ. ಅಪ್ಲಯನ್ಸಸ್ ವಿಲ್ ನಾಟ್ ಗೆಟ್ ಫುಲ್ ವೋಲ್ಟೇಜ್. ಫುಲ್ ವೋಲ್ಟೇಜ್ ಬರುತ್ತೆ. ಅಪ್ಲಯನ್ಸಸ್ ವಿಲ್ ನಾಟ್ ಗೆಟ್ ಪ್ರಾಪರ್ ಕರೆಂಟ್. ಪ್ರಾಪರ್ ಕರೆಂಟ್ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆಲ್ ದ ಎಲಿಮೆಂಟ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಕನೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕರೆಂಟ್ ಡಿವಿಷನ್ ಈಸ್ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್. ಕರೆಕ್ಟ್. ಕರೆಂಟ್ ಡಿವಿಷನ್ ಅನ್ನೋದು ಇಟ್ ಈಸ್ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್. ಥರ್ಡ್ ಆಪ್ಷನ್ ಏನು ಕೊಟ್ಟಿದ್ದಾರೆ? this can damage appliances. So it is not going to damage appliances. Over current ಏನಾದರೂ ಬಂದರೆ it is going to damage, but under voltage ಬಂದರೆ it is not going to get damage. This can damage domestic wiring due to overheating. This is an appropriate answer. ಒಂದು ಎಕ್ಸಾಂಪಲ್ ತೊಗೊಂಡ್ರೆ ನೀವು ಫ್ಯೂಸ್ ಅಂತ ತೊಗೊಳ್ಳಿ, ದಟ್ ಈಸ್ ಮೋರ್ ದೆನ್ ಎನಫ್, ರೈಟ್? ಸೊ ಇದರಲ್ಲಿ ಆ್ಯಕ್ಚುಲಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಓವರ್ ಹೀಟಿಂಗ್ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಒಂದೇ ಪಾಯಿಂಟಿಂದ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಜಾಸ್ತಿ ವೋಲ್ಟೇಜಸ್ನ ನಾವು ತೊಗೊತಾ ಇದ್ರಿ, ಮತ್ತು ಕರೆಂಟ್ ಬರ್ತಾ ಇರೋದೇ ಕಡಿಮೆ. ನಾವೇನು ಮಾಡ್ತಾಯಿದ್ರಿ, ವಿ ಆರ್ ಟ್ರೈಂಗ್ ಟು ಎಕ್ಸ್ಟ್ರಾಕ್ಟ್ ಮೋರ್ ಕರೆಂಟ್ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ? ಮೋರ್ ಹೀಟ್ ಈಸ್ ಗೋಯಿಂಗ್ ಟು ಡೆಸಿಪೇಟ್. ಹಾಗಾದರೆ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. ವಾಟರ್ ಬಾಯ್ಲ್ಸ್ ಅಟ್ ಲೋವರ್ ಟೆಂಪ್ರೇಚರ್ ದೆನ್ 100 ಡಿಗ್ರಿ ಸೆಂಟಿಗ್ರೇಡ್ ಆನ್ ಹಿಲ್ ಸ್ಟೇಷನ್. ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಈಸ್ ಲೆಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕೆ ಅಂತ ಹೇಳಿದ್ರೆ ಆಪ್ಷನ್ ಏನು ಕೊಟ್ಟಿದ್ದಾರೆ? ದೇರ್ ಈಸ್ ಕ್ಲೌಡ್ ಫಾರ್ಮೇಷನ್ ಅಟ್ ಹೈಯರ್ ಆಲ್ಟಿಟ್ಯೂಡ್, ಪ್ರೆಷರ್ ಈಸ್ ಲೋವರ್ ಅಟ್ ಹೈಯರ್ ಆಲ್ಟಿಟ್ಯೂಡ್, ಟೆಂಪರೇಚರ್ ಈಸ್ ಲೋವರ್ ಅಟ್ ಹೈಯರ್ ಆಲ್ಟಿಟ್ಯೂಡ್, ವಾಟರ್ ವೇಪರ್ಸ್ ಅಟ್ ಲೆಸ್ ದೆನ್ ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ? ವಾಟರ್ ವೇಪರ್ಸ್ ಆರ್ ಲೆಸ್ ಅಟ್ ಹೈಯರ್ ಆಲ್ಟಿಟ್ಯೂಡ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಅ ಪ್ರೆಷರ್ ಈಸ್ ಲೋವರ್, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಡಿಕ್ರೀಸಸ್ ವೆನ್ ಯು ಗೋ ಆನ್ ದಿ ಹೈಯರ್ ಎಂಡ್. ಸೊ ಸಿ ಲೆವೆಲ್ಗಿಂತ ನೀವೇನಾದರೂ ಮೇಲ್ಗಡೆ ಏನಾದರೂ ಟ್ರಾವೆಲ್ ಮಾಡಿದ್ರೆ ಸೊ ಪ್ರೆಷರ್ ಈಸ್ ಗೋಯಿಂಗ್ ಟು ಗೆಟ್ ಡಿಕ್ರೀಸ್ಡ್. ಸೊ ಕರೆಸ್ಪಾಂಡಿಂಗ್ ಆಪ್ಷನ್ ದಟ್ ಈಸ್ ಗೋಯಿಂಗ್ ಟು ಫಾಲೋ ಈಸ್ ಆಪ್ಷನ್ ಬಿ ಈಸ್ ಕರೆಕ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ? ಸಿಂಪಲ್ ಕ್ವಶನ್. ಗಂಗಾ, ಬ್ರಹ್ಮಪುತ್ರ, ನರ್ಮದಾ, ಗೋದಾವರಿ. ಸೊ ಇಟ್ ಈಸ್ ಆಪ್ಷನ್ ಎ, ದಟ್ ಈಸ್ ಗಂಗಾ. ಸೊ 10 years ಡೌನ್ ದ ಲೈನ್ ನೀವೇನಾದರೂ ನೋಡಿದ್ರೆ ವಿಚ್ ಇಸ್ ದ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಅಂತ ಕೇಳ್ತಾ ಇದ್ರು, ಅಥವಾ ಪೊಲ್ಯೂಟೆಡ್ ರಿವರ್ ಅಂತ ಕೇಳ್ತಾ ಇದ್ರು. ಸೊ ಪೊಲ್ಯೂಟೆಡ್ ರಿವರ್ ಅಂದರೆ ಗಂಗಾ ಅಂತ ಔಟ್ ಮಾಡ್ತಿದ್ರು. ಬಟ್ ನವ ಡೇಸ್ ಯು ಕಾಂಟ್ ಔಟ್ ಗಂಗಾ. ವೈ? ಗಂಗಾ ಈಸ್ ಬಿಕಮಿಂಗ್ ಕ್ಲೀನ್ ಆ್ಯಂಡ್ ಕ್ಲೀನ್. ದ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ 40 ಈಸ್. ಸೊ 40ನ ನಾನು ಹೇಗೆ ಬರ್ಕೋಬೋದು? ಲುಕ್ ಅಟ್ ದ ಥಿಂಗ್ಸ್ ಕೇರ್ಫುಲಿ. 40 ಐ ಕ್ಯಾನ್ ರೈಟ್ ಇಟ್ ಆಸ್ 8 5s 40 ತಗೋಬೋದು, ಅಥವಾ 4 10s 40, 2 20s 40, 140 is again 40. ಸೊ ಯಾವ್ಯಾವುದು ನಂಬರ್ಸ್ ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ 1 2 4 5 ದೆನ್ 8 10 20 40. ಎಷ್ಟು ನಂಬರ್ಸ್ ನಾನು ಯೂಸ್ ಮಾಡಿದ್ದೀನಿ? ಸೊ ಐ ಹ್ಯಾವ್ ಯೂಸ್ಡ್ 8 numbers. ನಥಿಂಗ್ ಬಟ್ ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. 40th question ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಮ್ಯಾನ್ ಮೇಡ್ ಎಕೋಸಿಸ್ಟಮ್? ಝೂ, ಇಟ್ ಈಸ್ ಅ ಮ್ಯಾನ್ ಮೇಡ್ ಎಕೋಸಿಸ್ಟಮ್. ಸೊ ಹರ್ಬೇರಿಯಂ, ಟಿಶ್ಯೂ ಕಲ್ಚರ್, ಅಕ್ವೇರಿಯಂ, ಫಾರೆಸ್ಟ್. ಸೊ ಫಾರೆಸ್ಟ್ ಅನ್ನೋದು ಇಟ್ ಈಸ್ ನಾಟ್ ಅ ಮ್ಯಾನ್ ಮೇಡ್ ಎಕೋಸಿಸ್ಟಮ್. ಅಕ್ವೇರಿಯಂ ಅನ್ನೋದು ಫಿಶಸ್ಗೆ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಆರ್ ವಿ ಆರ್ ಗೋಯಿಂಗ್ ಟು ಗಿವ್ ಒನ್ ವರ್ಚುವಲ್ ಎನ್ವಿರಾನ್ಮೆಂಟ್, ರೈಟ್? ಸೊ ಟಿಶ್ಯೂ ಕಲ್ಚರ್
It is also the thing, right? Aquarium, ಇವೆಲ್ಲ ನೋಡಿ, ಇವೆಲ್ಲ like which will be giving you, okay, ಇದು correct answers ಇರ್ಬೋದು. Moving on to 41st question, the resistivity of a conductor is, we know that the resistance is given by rho L divided by A. ಹಾಗಾದರೆ resistivity rho is given by RA divided by L, where R is the resistance, A is the area of cross section, L is the length of the conductor. The resistivity of the conductor is depending on a resistance, that is directly proportional, area directly proportional, inversely proportional to the length. So increases with increase in length anta kelidare, it is wrong. Decreases with increase in length anta kottidare, it is correct. Decreases with increase in area anta kottidare, it is wrong. Does not change anta kottidare, it is wrong. So hagadre option yavudu follow agutte? Option B is going to follow. A circuit whose characteristics are same irrespective of the direction of voltage or current is called as bilateral elements ಅಂತ ಹೇಳ್ತಾರೆ. ಎಕ್ಸಾಂಪಲ್ ಯಾವುದು? ರೆಸಿಸ್ಟರ್, ಇಂಡಕ್ಟರ್ಸ್ ಆ್ಯಂಡ್ ಕೆಪಾಸಿಟರ್. ಇದು ನೀವು ಹೇಗಾದರೂ ಕನೆಕ್ಟ್ ಮಾಡಿ, ದಟ್ ಡಸಂಟ್ ಮ್ಯಾಟರ್. ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. 43rd ಕ್ವೆಶನ್ ನೋಡಿ, ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ವೆಬರ್, ಟೆಸ್ಲಾ, ಆಂಪಿಯರ್ ಟರ್ನ್, ಕುಲಮ್ ಅಂತ ಕೇಳ್ತಾ ಇದ್ದಾರೆ. ಸೊ ದ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ವೆಬರ್. The unit of magnetic flux is Weber. Option ಯಾವುದು? Option A is going to follow. 44th question ನೋಡಿ, simple question but repeated many times. Previous year ನಲ್ಲೂ ಕೇಳಿದ್ದಾರೆ. Form factor for sinusoidal alternating current is given by RMS value divided by DC value. Nothing but average value. Option ಯಾವುದು? Option A is going to follow. 45th question ನೋಡಿ, again it's a simple question. Power factor of an RC circuit resistive network ಇದ್ದರೆ ನಾವು ಯೂನಿಟಿ ಅಂತ ಹೇಳ್ಬೋದು. ಪ್ಯೂರ್ ಇಂಡಕ್ಟರ್ಸ್ ಆ್ಯಂಡ್ ಕೆಪಾಸಿಟನ್ಸ್ ಇದ್ದರೆ 0 ಅಂತ ಹೇಳ್ಬೋದು. ಇನ್ ದ ಕೇಸ್ ಆಫ್ RC circuit, it is going to lie between 0 to 1, nothing but the value is 1 divided by root 2, nothing but 0.707. ಈ ಒಂದು ಐಡಿಯಾ ನಿಮ್ಗೆ ಏನಾದರೂ ಗೊತ್ತಿದ್ರೆ, this question you can able to solve so easily. ಆಪ್ಷನ್ ಯಾವುದು? ಆಪ್ಷನ್ ಬಿ is going to follow. 46th question ನೋಡಿ, in the case of Megger, the controlling torque is provided by weights attached to the moving system, spring, braking magnet, pointer. So ಈ ಮೆಗ್ಗರ್ ಅನ್ನೋದು ಏನು ಅಂತ ಹೇಳಿದ್ರೆ, it is used for high resistance measurement. It is used for high resistance measurement. Very very important. Right? In the previous years also ಮೆಗ್ಗರ್ ಇನ್ಸ್ಟ್ರೂಮೆಂಟ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. Instrumentation topic. 47th question ನೋಡಿ, when the load is removed, dash motor runs at highest speed. Actually, if you are not connecting any load for a series motor, speed ಅನ್ನೋದು ಇನ್ಫಿನಿಟಿ ಅಂತ ಇರಬೇಕಾಗಿತ್ತು. ಅಂದರೆ ಏನು? ದೇರ್ ವಿಲ್ ಬಿ ಅ ಮೆಕ್ಯಾನಿಕಲ್ ಡ್ಯಾಮೇಜ್. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಒಂದು ಸ್ವಲ್ಪ ಲೋಡ್ ಅನ್ನೋದನ್ನ ಕೊಡ್ತಾರೆ. ಡಿಫಾಲ್ಟ್ ಲೋಡ್ ವಿಲ್ ಬಿ ದೇರ್. ಯಾಕೆ ಅಂತ ಹೇಳಿದ್ರೆ, ಸೇಫ್ಟಿ ಪರ್ಪಸ್. ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. In an alternator, if the winding pitch is short pitched by 60 degree electrical, its pitch factor is given by, so its pitch factor is given by cos of n alpha divided by 2, where n is representing the harmonic. So harmonics ಬಗ್ಗೆ ಏನು ಕೊಟ್ಟಿಲ್ಲ, so take the value of n as 1. Alpha value is 60 degree. We know that cos of 60 divided by 2 is what? Cos 30 degree. Cos 30 degree is to root 3 by 2. Nothing but what? How much? 0.866. ಹಾಗಾದರೆ ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಡಿ is going to follow. 49th question ನೋಡಿ, the pipe connected between the surge tank and prime mover is spillway, tail race, penstock, draft tube ಅಂತ ಕೇಳಿದ್ದಾರೆ. ಸೊ we know that it is referred as ಏನು? penstock. ಪ್ರೀವಿಯಸ್ ಇಯರ್ನಲ್ಲೂ ಕೇಳಿದ್ದಾರೆ ಇದ್ರ ಬಗ್ಗೆ. A solar panel is packaged interconnected assembly of ಯಾವುದು? photovoltaic cell. Option C. Simple questions. The skin effect is increased when? Skin effect formula ಏನು? del equals to under root of 2 rho divided by 2 pi f mu. Look at the things. Mu is given by mu naught into mu r. Rho is the resistivity.
Rho represent resistivity. So skin effect is increased when the frequency of the supply increases. When the frequency of the supply increases. Dielectric heating, electric stove ನಾವೇನ ತಗೊಂಡ್ರೆ ಇವಾಗ ಮ್ಯಾಗ್ನೆಟಿಕ್ ಸ್ಟವ್ಸ್ ಎಷ್ಟೊಂದು ಬಂದಿದೆ. ಸೊ ಇಟ್ ಈಸ್ ರೈಟ್ ಹೆಂಗೆ ಕಂಡಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇಟ್ ಈಸ್ ಬಿಕಾಸ್ ಆಫ್ ನಾಟ್ ಮೆಲ್ಟಿಂಗ್ ಆಫ್ ಮೆಟಲ್ಸ್, ನಾಟ್ ಸರ್ಫೇಸ್ ಆಫ್ hardening ಆಫ್ ಮೆಟಲ್ಸ್, ನಾಟ್ ಅನಿಲಿಂಗ್ ಆಫ್ ಮೆಟಲ್ಸ್. ಸೊ ಇಟ್ ಈಸ್ ಬಿಕಾಸ್ ಆಫ್ ಪ್ರೀ ಹೀಟಿಂಗ್ ಆಫ್ ಪ್ಲಾಸ್ಟಿಕ್ಸ್ ಅಥವಾ ಪ್ರೀ ಹೀಟಿಂಗ್ ಆಫ್ ಸೆರಾಮಿಕ್ಸ್ ಅಂತ ಅದನ್ನು ತಗೊಳ್ಳಿ. Option D is going to follow. In a circuit breaker, if the dielectric strength of the material between contacts build up more rapidly than the restriking voltage, then the arc will be extinguished, enhanced, produced, decreased. So this question is something like a fire extinguisher question, right? So ಇದು ಅಪ್ರಾಪ್ರಿಯೇಟ್ ಆನ್ಸರ್ ಏನು ಬಂದಿರುತ್ತೆ ನಿಮಗೆ ಗೊತ್ತಿರಬೇಕು. 54th question ನೋಡಿ, the miniature circuit breaker works on the principle of electromagnetic release, thermal release, ionic release, magnetothermic release. So it is because of electromagnetic release and overcurrent. Option ಯಾವ್ದು ಫಾಲೋ ಆಗುತ್ತೆ? Option A is going to follow. A semiconductor has negative temperature coefficient. Direct question. Option C. A hole in a semiconductor is defined as a free electron. Wrong. A free proton. Wrong. A free neutron. Wrong. The incomplete part of an electric pair main. Fifty-sixth question nodi, the hole in a semiconductor is defined as free electron. No. Free neutron. No. Free proton. No. It is the incomplete part of an electron pair bond. It is ಯಾವ ಆಪ್ಷನ್? ಆಪ್ಷನ್ ಬಿ. ಪ್ರೀವಿಯಸ್ ಇಯರ್ನಲ್ಲಿ ಯಾವ ಥರ ಕ್ವಶನ್ ಕೇಳಿದ್ರು? ಆಟಮ್ ಇರುತ್ತೆ, ಆಟಮ್ ಸುತ್ತ ಎಲೆಕ್ಟ್ರಾನ್ ರಿವಾಲ್ವ್ ಆಗುತ್ತೆ. ಆಟಮ್ ಒಳಗಡೆ ಏನಿದೆ? ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್. ನ್ಯೂಟ್ರಾನ್ ಈಸ್ ವಾಟ್ ಟೈಪ್ ಆಫ್ ಚಾರ್ಜ್? ಪ್ರೋಟಾನ್ ಈಸ್ ವಾಟ್ ಟೈಪ್ ಆಫ್ ಚಾರ್ಜ್? ಎಲೆಕ್ಟ್ರಾನ್ ಈಸ್ ವಾಟ್ ಟೈಪ್ ಆಫ್ ಚಾರ್ಜ್? ಸೊ ನ್ಯೂಕ್ಲಿಯಸ್ ಸುತ್ತ ಯಾಕೆ ಸುತ್ತುತ್ತೆ? ದಿಸ್ ಕೈಂಡ್ ಆಫ್ ಕ್ವಶನ್ಸ್ ದೇ ಹ್ಯಾವ್ ಆಸ್ಕ್ಡ್. ಅ ಕ್ರಿಸ್ಟಲ್ ಡಯೋಡ್ ಈಸ್ ಅ ಡ್ಯಾಶ್ ಡಯೋಡ್. ಲೀನಿಯರ, ನಾನ್ ಲೀನಿಯರ? ಬೈಲ್ಯಾಟ್ರಲ್ನ, ನಾನ್ ಕಂಡಕ್ಟಿವ್. ಸೊ ಬೈಲ್ಯಾಟ್ರಲ್ ಅಂದರೆ ಏನು? ಅದ್ರ ಡೈರೆಕ್ಷನ್ಸ್ ಮ್ಯಾಟ್ರ್ ಆಗೋದಿಲ್ಲ, ನೀವು ಹೆಂಗಾದರೂ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಬೈಲ್ಯಾಟ್ರಲ್ ಅನ್ನೋದು ಇರೋದಿಲ್ಲ ಇನ್ ದ ಕೇಸ್ ಆಫ್ ಡಯೋಡ್. ನಾನ್ ಕಂಡಕ್ಟಿವ್ ಅನ್ನೋದು ಇರೋದಿಲ್ಲ. ಡಯೋಡ್ಸ್, ಯಾವುದೇ ಡಯೋಡ್ ಸಹ ಲೀನಿಯರ್ ಆಗಿರೋದಿಲ್ಲ. ಆಲ್ ದ ಡಯೋಡ್ಸ್ ಆರ್ ನಾನ್ ಲೀನಿಯರ್ ಇನ್ ನೇಚರ್. ನಾರ್ಮಲ್ ಡಯೋಡ್ ತೊಗೊಳ್ಳಿ, ಝೀನರ್ ಡಯೋಡ್ ತೊಗೊಳ್ಳಿ, ಎಲ್ಲದೂ ನಾನ್ ಲೀನಿಯಾರಿಟಿನೇ ಇರುತ್ತೆ. ಆಪ್ಷನ್ ಎ ಇಸ್ ಗೋಯಿಂಗ್ ಟು ಫಾಲೋ. 58th question ನೋಡಿ, ಸಚ್ ಅ ಸಿಂಪಲ್ ಕ್ವಶನ್ ದೇ ಹ್ಯಾವ್ ಆಸ್ಕ್ಡ್. Decimal number 43 convert into hexadecimal means start writing by 16. 16 to 32. A remainder is 11. 11 ಅಂದರೆ ಏನು? B ಅಂತ ಅರ್ಥ. ಸೊ ವಿಚ್ ಇಸ್ ಸಿಮಿಲರ್ ಟು 2b to the base 16 ಅಥವಾ 2b to the base h. hexadecimal number system. ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಬಿ is going to follow. 59th question ನೋಡಿ, the core of an optic fiber cable is made up of air. Wrong. Diamond. Wrong. Quartz. No. It is made up of glass. ಪ್ರೀವಿಯಸ್ ಇಯರ್ನಲ್ಲಿ ಏನು ಕೇಳಿದ್ರು? ಆಪ್ಟಿಕಲ್ ಫೈಬರ್ ರಾಡ್ ಈಸ್ ಮೇಡ್ ಅಪ್ ಆಫ್. ಆಪ್ಷನ್ಸ್ ಏನೇನು ಕೊಟ್ಟಿದ್ರು? ಗ್ಲಾಸ್, ದೆನ್ ಪ್ಯೂರ್ ಸಿಲಿಕಾ ದಟ್ ಈಸ್ ಕ್ವಾರ್ಟ್ಸ್, ಅದಲ್ಲದೆ ಪ್ಲಾಸ್ಟಿಕ್ ಅಂತಲೂ ಕೊಟ್ಟಿದ್ರು. ಸೊ ಅವಾಗೆ ಯು ಆಪ್ಟೆಡ್ ಫಾರ್ ಎ ಬಿ ಡಿ ಆಪ್ಷನ್ಸ್. ಸೊ ಇವಾಗ ಇಟ್ ಈಸ್ ಗ್ಲಾಸ್. ಇನ್ ಆನ್ ಆನ್ಲೈನ್ ಯು ಪಿ ಎಸ್ ಇನ್ವರ್ಟರ್ ಈಸ್ ಆಲ್ವೇಸ್ ಆನ್. ಇಟ್ ಈಸ್ ಆಲ್ವೇಸ್ ಆನ್. ಪವರ್ ಇದ್ರೂ ಆನ್ ಆಗಿರುತ್ತೆ ಯು ಪಿ ಎಸ್ಸು, ಪವರ್ ಇಲ್ಲ ಅಂದ್ರೂ ಇಟ್ ಈಸ್ ಗೋಯಿಂಗ್ ಟು ಗಿವ್ ದ ಪವರ್. ಸೊ ಇಟ್ ಈಸ್ ಆಲ್ವೇಸ್ ಆನ್. ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. 61st question ನೋಡಿ, ಓಮ್ಸ್ ಲಾ ಈಸ್ ಅಪ್ಲಿಕೇಬಲ್ ಫಾರ್ ಎಲೆಕ್ಟ್ರೋಲೈಟ್ಸ್, ಕಂಡಕ್ಟರ್, ಇನ್ಸುಲೇಟರ್, ವ್ಯಾಕ್ಯೂಮ್ ಟ್ಯೂಬ್ಸ್. ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಕಂಡಕ್ಟರ್ಸ್. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ನೋಡಿ, ಇನ್ ದ ಪ್ರೀವಿಯಸ್ ಇಯರ್ ದೇ ಹ್ಯಾವ್ ಆಸ್ಕ್ಡ್ ವಿತ್ ರೆಸ್ಪೆಕ್ಟ್ ಟು resistors, but ಇವತ್ತಿನ ಪೇಪರ್ನಲ್ಲಿ they have focused on inductors. So if the three inductance L1, L2, L3 are connected in series, then the equivalent value is L equals to L1 plus L2 plus L3. ಸೊ ಈ ಫಾರ್ಮುಲಾ ಯಾವಾಗ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿದ್ರೆ 1 divided by L which is equals to 1 divided by L1 plus 1 divided by L2 plus 1 divided by L3, which is applicable when the inductors are connected in parallel. ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಸಿ is going to follow.
At absolute zero temperature, a semiconductor behaves as what? Insulator. Straight away question. So ಸೆಮಿಕಂಡಕ್ಟರ್ ಅನ್ನೋದು ಕಂಡಕ್ಟರ್ ಆಗೂ ಬಿಹೇವ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಇನ್ಸುಲೇಟರ್ ಆದ್ರೂ ಬಿಹೇವ್ ಮಾಡ್ಬೋದು. ಅಟ್ ರೂಮ್ ಟೆಂಪರೇಚರ್ ಇಟ್ ಈಸ್ ಗೋಯಿಂಗ್ ಟು ಬಿಹೇವ್ ಲೈಕ್ ಆನ್ ವಾಟ್? ಕಂಡಕ್ಟರ್. ಅಟ್ ನಾಟ್ ಅದರ್ ದೆನ್ ರೂಮ್ ಟೆಂಪರೇಚರ್ ಇಟ್ ಈಸ್ ಗೋಯಿಂಗ್ ಟು ಬಿಹೇವ್ ಲೈಕ್ ಆನ್ ಇನ್ಸುಲೇಟರ್. ಲೆಸ್ ದೆನ್ ರೂಮ್ ಟೆಂಪರೇಚರ್ ತಗೊಳ್ಳಿ, ಅಥವಾ ಅಟ್ ಅಬ್ಸಲ್ಯೂಟ್ 0 ಡಿಗ್ರಿ ಕೆಲ್ವಿನ್. ಡಯೋಡ್ಸ್ ಯೂಸ್ಡ್ ಆಸ್ ವೋಲ್ಟೇಜ್ ರೆಗ್ಯುಲೇಟರ್ ಈಸ್ ವ್ಯಾರೆಕ್ಟರ್ ಡಯೋಡ್ ಅಲ್ಲ, ಪಿನ್ ಡಯೋಡ್ ಅಲ್ಲ, ಗನ್ ಡಯೋಡ್ ಅಲ್ಲ, ಇಟ್ ಈಸ್ ವಾಟ್? ಝೀನರ್ ಡಯೋಡ್. ರೆಕ್ಟಿಫಿಕೇಷನ್ ಅನ್ನೋ ಒಂದು ಪ್ರೋಸೆಸ್ನ ಕಲ್ತ್ಕೊಂಡಿದ್ದೀರಿ. ಝೀನರ್ ಡಯೋಡ್ ಈಸ್ ಗೋಯಿಂಗ್ ಟು ಆಪರೇಟ್ ಇನ್ ಫಸ್ಟ್ ಕ್ವಾಡ್ರೆಂಟ್ ಆ್ಯಂಡ್ ಥರ್ಡ್ ಕ್ವಾಡ್ರೆಂಟ್. ನೀವು ವೋಲ್ಟೇಜ್ ಅಂದರೆ ಏನು ಗೊತ್ತಿರಬೇಕು. ವ್ಯಾರೆಕ್ಟರ್ ಡಯೋಡ್ ಈಸ್ ಯೂಸ್ಡ್ ಆಸ್ ವೋಲ್ಟೇಜ್ ಕಂಟ್ರೋಲ್ಡ್ ಆಸಿಲೇಟರ್. It is referred as voltage controlled oscillator. Frequency to voltage we are going to give. Frequency to voltage conversion we are going to make. So demodulation in the case of FM, right? Varactor diodes na use ಮಾಡ್ಕೊಂತೀರಿ. ಆಸಿಲೇಟರ್ಸ್ ನಲ್ಲಿ ಎಲ್ ಮತ್ತು ಸಿ ನ ವೇರಿ ಮಾಡಬೇಕು ಅಂತ ಹೇಳಿದ್ರೆ ಫಿಸಿಕಲ್ ಕಾಂಪೊನೆಂಟ್ಸ್ ಕಾಂಪ್ಲೆಕ್ಸಿಟಿ ಜಾಸ್ತಿ ಇರುತ್ತೆ. ಸೊ ಅದೇ ನಾನೇನಾದರೂ ವ್ಯಾರೆಕ್ಟರ್ ಡಯೋಡ್ನ ನಾನೇನಾದರೂ ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಮಚ್ ಈಸಿ. Diode followed by a capacitor kind of thing. So this is simple varactor diode. The semiconductor material used in LED is what? So the semiconductor diode that is the semiconductor material that is used in LED is gallium arsenide, potassium carbonate, indium phosphide and silicon anta kottidare. So we are going to make use of what? Indium phosphide. Indium phosphide. Option B is going to follow. 67th question ನೋಡಿ. ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಡಿ ಸಿ ಆ್ಯಂಡ್ ಎ ಸಿ ಲೋಡ್ ಲೈನ್ ಈಸ್ ಕಾಲ್ಡ್ ಆಸ್. ಏನಂತ ಕರಿತೀರಿ? ಕ್ಯೂಸೆಂಟ್ ಪಾಯಿಂಟ್ ಅಂತ ಕರಿತೀರಿ, ಅಥವಾ ಕ್ಯೂ ಪಾಯಿಂಟ್ ಅಂತ ಅದು ಕರಿಬೋದು. ಸೊ ಇಟ್ ಈಸ್ ರೆಫರ್ಡ್ ಆಸ್ ವಾಟ್? ಕ್ಯೂಸೆಂಟ್ ಪಾಯಿಂಟ್ ಅಥವಾ ಕ್ಯೂ ಪಾಯಿಂಟ್ ಅಂತ ಆದರೂ ಹೇಳ್ಬೋದು. ಅಥವಾ ಇಟ್ ಈಸ್ ಆಲ್ಸೋ ರೆಫರ್ಡ್ ಆಸ್ ವಾಟ್? ಆಪರೇಟಿಂಗ್ ಪಾಯಿಂಟ್. ಆಪ್ಷನ್ ಯಾವುದು? ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. 68th ಕ್ವೆಶನ್ ನೋಡಿ, ಏನು ಕೊಟ್ಟಿದ್ದಾರೆ? ದ ಫೀಡ್ಬ್ಯಾಕ್ ಸರ್ಕ್ಯೂಟ್ ಯೂಶಲಿ ಎಂಪ್ಲಾಯ್ಸ್ ಡ್ಯಾಶ್ ನೆಟ್ವರ್ಕ್. ಟ್ರಾನ್ಸಿಸ್ಟರ್ ಯೂಸ್ ಮಾಡೋದಿಲ್ಲ, ಯಾಕೆ? ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ. ಎಸ್ ಸಿ ಆರ್ ಮತ್ತು ಡಯೋಡ್ಸ್ನು ಯೂಸ್ ಮಾಡೋಕ್ಕಾಗೋದಿಲ್ಲ, ಕಾಂಪ್ಲಿಕೇಶನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ವಾಟ್? ರೆಸಿಸ್ಟಿವ್ ನೆಟ್ವರ್ಕ್. ಆಪ್ಷನ್ ಯಾವುದು? ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. ಒಂದು ಎಕ್ಸಾಂಪಲ್ ಬೇಕಾ? ಇನ್ವರ್ಟಿಂಗ್ ಆಂಪ್ಲಿಫೈರ್, ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈರ್, ಸಮ್ಮಿಂಗ್ ಆಂಪ್ಲಿಫೈರ್ ತಗೊಳ್ಳಿ. ದೇರ್ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ರೆಸಿಸ್ಟಿವ್ ನೆಟ್ವರ್ಕ್ ಓನ್ಲಿ. In the case of integrator, the feedback is capacitor. In the case of differentiator, the feedback is again resistive network only. In the case of voltage buffer, right? So it is a complete short circuit kind of thing. Option yavadu? Option A is going to follow. The SCR as dash semiconductor layer. PN. How many layers are there? 4 layers are there. Option C is going to follow. How many junctions are there ಅಂತ ಹೇಳಿದ್ರೆ between P and N one junction, between N and P another junction, between P and N another junction. 3 junctions ಇರುತ್ತೆ. ಕರೆಕ್ಟಾ? A single phase fully controlled bridge rectifier uses dash number of SCRs. 2 SCR, 3 SCR, 4 SCR and 5 SCR ಅಥವಾ 6 SCR, right? So it is a 3 phase one, right? So 3 phase ನಲ್ಲಿ ಒಂದು ರೀತಿ ಬರುತ್ತೆ, ಇನ್ ದ ಕೇಸ್ ಆಫ್ ಸಿಂಗಲ್ ಫೇಸ್ ಬೇರೆ ರೀತಿ ಬರುತ್ತೆ. ಸೊ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇನ್ ದ ಕೇಸ್ ಆಫ್ ಸಿಂಗಲ್ ಫೇಸ್ ಫುಲ್ಲಿ ಕಂಟ್ರೋಲ್ಡ್ ಬ್ರಿಡ್ಜ್ ರೆಕ್ಟಿಫೈಯರ್, ಹೌ ಮೆನಿ SCRs we are going to use? How many diodes we have used? 4 diodes we have used. Similarly in this also we are going to make use of 4 SCRs. ಮುಗೀತು. ಇನ್ ದ ಕೇಸ್ ಆಫ್ 3 ಫೇಸ್ ಅಂದರೆ ವ್ಯತ್ಯಾಸ ಬರುತ್ತೆ. ಇಟ್ ಈಸ್ ಡಿಫ್ರೆಂಟ್. ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. 71st question ನೋಡಿ, which of the following inverters allow multi-motor operation? Voltage source inverter, both voltage source inverter and current source inverter and none of the above ಅಂತ ಕೊಟ್ಟಿದ್ದಾರೆ. 72nd question ಇಂದ ನೋಡಿ, most of the questions are 8051 based questions only. 8051 has 128 bytes of RAM on chip. ಆಪ್ಷನ್ ಯಾವುದು? ಬಿ. ಸ್ಟ್ರೈಟ್ ಅವೇ ಕ್ವಶನ್ ಕೊಟ್ಟಿದ್ದಾರೆ. Most of the times it is repeated one. The special function register used to set the interrupt priority is again simple question in IP register. Option yadu? Option B is going to follow. 74th question nodi, for maximum power to be transferred from a source to a load, the load resistance must be
ಡ್ಯಾಶ್ ದ ಥೆವೆನಿಯನ್ಸ್ ರೆಸಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಶುಡ್ ಬಿ ಈಕ್ವಲ್ ಟು ದ ಥೆವೆನಿಯನ್ಸ್ ರೆಸಿಸ್ಟೆನ್ಸ್. ಸೊ ಯಾವುದು ಡೆಫಿನಿಷನ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ ಡೆಫಿನಿಷನ್. ವೆನ್ ಆರ್ ಎಲ್ ಈಕ್ವಲ್ಸ್ ಟು ಆರ್ ಟಿ ಹೆಚ್, when RL equals to RTH, maximum power will be transferred. How much? VTH square divided by 4RL. So this is the power that is going to get transferred to the load. ಗೊತ್ತಿರಬೇಕು ನಿಮಗೆ. Option C is going to follow. 75th question ನೋಡಿ. Current is minimum or zero in a tuned circuit where L and C are connected in parallel. ಇದನ್ನ ಏನಂತ ಕರೀತಾರೆ ಅಂತ ಹೇಳಿದ್ರೆ ಟ್ಯಾಂಕ್ ಸರ್ಕ್ಯೂಟ್ ಅಂತ ಕರೀತಾರೆ. ಗೊತ್ತಾಗಿಲ್ವಾ ಇವೆಲ್ಲ? ಈಸಿ ಟು ಸಾಲ್ವ್. ಆಸಿಲೇಟರ್ನ ನಾವು ಹೇಗೆ ರಿಯಲೈಸ್ ಮಾಡ್ತೀನಿ ನೋಡಿ. ಫಸ್ಟ್ ವಿಲ್ ಬಿ ಹ್ಯಾವಿಂಗ್ ದ ಕಾಮನ್ ಎಮಿಟರ್ ಕಾನ್ಫಿಗರೇಷನ್ ಇನ್ ದ ಫಾರ್ವರ್ಡ್ ಪಾತ್. ಫೀಡ್ಬ್ಯಾಕ್ ಪಾತಲ್ಲಿ ಏನಿದೆ, ವಿಲ್ ಬಿ ಹ್ಯಾವಿಂಗ್ 2L in parallel with C or 2C in series with parallel with inductance. So L and C components are connected in parallel. So ಟ್ಯಾಂಕ್ ಸರ್ಕ್ಯೂಟ್ ನಮಗೆ ಎಷ್ಟು ಬರುತ್ತೆ? ಫೇಸ್ ಶಿಫ್ಟು 180 ಡಿಗ್ರಿ ಬರುತ್ತೆ. ಫಾರ್ವರ್ಡ್ ಪಾತ್ ಗೇನ್ ಇರೋ ವ್ಯಾಲ್ಯೂಸ್ ಅಥವಾ ಆಂಪ್ಲಿಫೈರ್ ಗೇನ್ ಏನು ಬರುತ್ತೆ? 180 ಡಿಗ್ರಿ ಬರುತ್ತೆ. ಸೊ ದ ನೆಟ್ ಗೇನ್ ಅಥವಾ ನೆಟ್ ಫೇಸ್ ಈಸ್ ಹೌ ಮಚ್? 360 ಡಿಗ್ರಿ ಅಥವಾ 0 ಡಿಗ್ರಿ. ಸೊ ದಿಸ್ ಇಸ್ ದ ಬೇಸಿಕ್ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಆನ್ ಆಸಿಲೇಟರ್. ಇದರಲ್ಲಿ ಏನು ಕೇಳಿದರೆ, ಆಸಿಲೇಟರ್ನಲ್ಲಿರೋ ಫೀಡ್ಬ್ಯಾಕ್ ಪಾತ್ನ ಕೇಳಿದರೆ ಅಷ್ಟೇ. ಇಟ್ ಈಸ್ ರೆಫರ್ಡ್ ಆಸ್ ವಾಟ್? ಟ್ಯೂನ್ ಸರ್ಕ್ಯೂಟ್. ಸೊ ಎಲ್ ಆ್ಯಂಡ್ ಸಿ ಶುಡ್ ಬಿ ಕನೆಕ್ಟೆಡ್ ಇನ್ parallel. So current is minimum athava precisely we say it will be 0. Option B is going to follow. 76th question, a dead trap question. When S equals to 1, when R equals to 1, we are going to tell that it is going to suffer from forbidden state. Strictly speaking, it is wrong. Right? 0 0 followed by 1 1 ಅಥವಾ 1 1 ಫಾಲೋಡ್ ಬೈ 0 0 ಈ ಥರ ಕೇಸಸ್ನ ನಾವು ತೊಗೋಬೇಕು. ನಿಮ್ಗೇನಾದರೂ ಅದು ಹೇಗೆ ಪ್ರೂವ್ ಮಾಡೋದು ಅಂತ ಏನಾದರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ನಾನು ಇನ್ನೊಂದು ಚಾನಲಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫಾರ್ಬಿಡನ್ ಸ್ಟೇಟ್ ಅಂದರೆ ಏನು. ಸಮ್ ಆಫ್ ದ ಟೆಕ್ಸ್ಟ್ ಬುಕ್ S ಈಕ್ವಲ್ಸ್ ಟು 1, R ಈಕ್ವಲ್ಸ್ ಟು 1, ವಿ ಆರ್ ಗೋಯಿಂಗ್ ಟು ಗೆಟ್ ಫಾರ್ಬಿಡನ್ ಸ್ಟೇಟ್ ಅಂತ ಹೇಳಿದ್ರೆ ವಿಚ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ಯಾವ ಸೀಕ್ವೆನ್ಸ್ ಆದಮೇಲೆ ಯಾವ ಸೀಕ್ವೆನ್ಸ್ ನೀವು ತೊಗೊತೀರಾ, ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಓವರ್ಕಮ್ ಮಾಡೋದಕ್ಕೆ ನಾವೇನು ಮಾಡ್ತೀರಿ, J ಈಕ್ವಲ್ಸ್ ಟು 1, K ಈಕ್ವಲ್ಸ್ ಟು 1 ಏನಾದರೂ ಆದವಾಗೆ ನಮಗೇನು ಬರುತ್ತೆ, ದಿ ಕಂಡೀಷನ್ ಈಸ್ ಅ ಟಾಗಲ್ ಕೇಸ್ ಬರುತ್ತೆ. ಯಾವುದಲ್ಲಿ? JKನಲ್ಲಿ. ಟು ಓವರ್ಕಮ್ ಇಟ್ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ JK ಮಾಸ್ಟರ್ ಸ್ಲೇವ್ ಫ್ಲಿಪ್ ಫ್ಲಾಪ್. ರೈಟ್? ರೇಸರ್ ಕಂಡೀಷನ್ ಅನ್ನೋದು ಇರೋದಿಲ್ಲ. 77th question ನೋಡಿ. ದ ನಾಯ್ಸ್ ವಿಚ್ ಈಸ್ ಇಂಟ್ರೊಡ್ಯೂಸ್ ಇನ್ ದ ಟ್ರಾನ್ಸ್ಮಿಟರ್ and carried all the way along the receiver output is called as ಏನು? ಚಾನಲ್ ನಾಯ್ಸ್. ಸ್ಟ್ರೈಟ್ ಅವೇ ಡೆಫಿನಿಷನ್ ಕೇಳಿದ್ದಾರೆ ಅಷ್ಟೇ. ಸಿಂಪಲ್ ಕ್ವಶನ್. ಲೈಟ್ ಈಸ್ ಯೂಸ್ಡ್ ಆಸ್ ಅ ಕ್ಯಾರಿಯರ್ ಫಾರ್ ಇನ್ಫಾರ್ಮೇಷನ್ ಇನ್ ಸಿಂಪಲ್ ಥಿಂಗ್, ಅಗೇನ್ ರಿಪೀಟೆಡ್ ಒನ್, ಆಪ್ಟಿಕ್ ಫೈಬರ್ ಕೇಬಲ್. ಕೋಆಕ್ಸಿಯಲ್ ಕೇಬಲ್ನಲ್ಲಿ ಮತ್ತು ಟ್ವಿಸ್ಟೆಡ್ ಪೇರ್ ಕೇಬಲ್ನಲ್ಲಿ ವಿ ಆರ್ ನಾಟ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಲೈಟ್ ಸೋರ್ಸ್, ಇನ್ಸ್ಟೆಡ್ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ಟೆಲಿಫೋನಲ್ಲಿ ಯಾವ ಥರ ಕೇಬಲ್ ಹಿಂಗೆ ನಾವು ಯೂಸ್ ಮಾಡ್ತೀರಿ? ಟ್ವಿಸ್ಟ್ ಮಾಡಿಬಿಟ್ಟೆ ಯಾಕೆ ನಾವು ಪ್ಲೇಸ್ ಮಾಡ್ತೀರಿ? ಇಂಪಾರ್ಟೆಂಟ್. ಇನ್ ದ ಕೇಸ್ ಆಫ್ ಆಪ್ಟಿಕಲ್ ಫೈಬರ್ ಕೇಬಲ್, ಹೈ ಡಾಟಾ ಟ್ರಾನ್ಸ್ಮಿಷನ್ ಈಸ್ ಪಾಸಿಬಲ್, ಹೈ ಡಾಟಾ ರೇಟ್ ಟ್ರಾನ್ಸ್ಮಿಷನ್ ಈಸ್ ಪಾಸಿಬಲ್. ಸೊ ಪ್ರೀವಿಯಸ್ ಇಯರ್ನಲ್ಲಿ ಇದೇ ಥರನೇ ಕೇಳಿರೋದು. ಇದರಲ್ಲಿ ಏನು ಕೇಳಿದ್ರೆ, ಲೈಟ್ ಈಸ್ ಯೂಸ್ಡ್ ಆಸ್ ಅ ಕ್ಯಾರಿಯರ್ ಫಾರ್ ಇನ್ಫಾರ್ಮೇಷನ್ ಇನ್. ನೋಡಿ, ಪೇಪರ್ ಅನಾಲಿಸಿಸ್ ಇಲ್ಲಿವರೆಗೂ ನಾವೇನಾದರೂ ನೋಡಿದ್ರೆ ಮೆಕ್ಯಾನಿಕಲ್ ಪಾರ್ಟ್ ವಾಸ್ ಸಮ್ ವಾಟ್ ಟಫ್, ಬಟ್ ಈಸಿ ಪಾರ್ಟ್ ಅಥವಾ ಟ್ರಿಪಲ್ ಪಾರ್ಟ್ ಅಂತ ಏನಾದ್ರು ತೊಗೊಂಡ್ರೆ ಇಟ್ ಈಸ್ ಕಂಪ್ಯಾರಿಟಿವ್ಲಿ ಡೆಡ್ ಈಸಿ. ಕಮ್ಯುನಿಕೇಷನಲ್ಲಿ ನೋಡಿ ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಹೌ ಮೆನಿ ಕ್ವಶನ್ಸ್ ಈ ಹ್ಯಾಸ್ ಆಸ್ಡ್. ಹಾರ್ಡ್ಲಿ ಕಡಿಮೆ ಕ್ವಶನ್ಸೇ ಕೇಳಿದ್ದಾರೆ. ಆ್ಯಂಡ್ ಗುಡ್ ಕ್ವಾಲಿಟಿ ಕ್ವಶನ್ಸ್ ಆಲ್ಸೋ ಈ ಹ್ಯಾಸ್ ನಾಟ್ ಆಸ್ಡ್. ಇನ್ ಡ್ಯಾಶ್ ಮೆಥಡ್ ದ ಸರ್ವರ್ assigns a physical address to the computer every time it boots. Dynamic address, configurable address, static address, class F address ಅಂತ ಕೇಳ್ತಾರೆ. Dash connect two separate LANs that use the same media access protocol, a router, gateway, bridge, repeater. Next question, a step up transformer will be. So transformer ನಲ್ಲಿ ಎರಡು ರೀತಿ ಇರುತ್ತೆ. Actually we'll be having several classification,
ಬಟ್ ವೈಂಡಿಂಗ್ಸ್ ಪ್ರಕಾರ ತಗೊಂಡ್ರೆ ಸ್ಟೆಪ್ ಅಪ್ ಅಥವಾ ಸ್ಟೆಪ್ ಡೌನ್ ಅಂತ ಕ್ಲಾಸಿಫೈ ಮಾಡ್ಬೋದು. ಇನ್ ದ ಕೇಸ್ ಆಫ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಪ್ರೈಮರಿ ವೈಂಡಿಂಗ್ಸ್ ಎಷ್ಟಿರುತ್ತೋ ಸೆಕೆಂಡ್ರಿ ವೈಂಡಿಂಗ್ಸ್ ಅದಕ್ಕಿಂತ ಜಾಸ್ತಿ ಇರುತ್ತೆ. ಸಪೋಸ್ ಎರಡು ವೈಂಡಿಂಗ್ಸ್ ಏನಾದರೂ ಸೇಮ್ ಏನಾದರೂ ಇದ್ದರೆ ಇಟ್ ಈಸ್ ರೆಫರ್ಡ್ ಆಸ್ ಐಸೋಲೇಷನ್ ಟ್ರಾನ್ಸ್ಫಾರ್ಮರ್. ಸೊ ಇನ್ ದ ಕೇಸ್ ಆಫ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ದಿ ಸೆಕೆಂಡ್ರಿ ವೈಂಡಿಂಗ್ ಈಸ್ ಮೋರ್ ಇನ್ ನಂಬರ್, ಸೊ voltage induced is also more. So this is Vp and this is Vs. So Vs will be greater than Vp. But what is the condition of current? Is will be less than Ip. Is will be less than Ip. So the step up transformer will be, it increases the current in the secondary winding, it is wrong. Increases the voltage in the secondary, it is correct. Decreases the power, don't talk about power. Why? Transformer ಅನ್ನೋದು it is a constant power device. It is what? Constant power device and constant frequency device. Constant frequency device. ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಅದೇ ರೀತಿ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋಸ್ ನಿಮ್ಗೆ ಗೊತ್ತಿರಬೇಕು. ಏನು ವಿ ಎಸ್ ಡಿವೈಡೆಡ್ ಬೈ ವಿ ಪಿ ವಿಚ್ ಇಸ್ ಈಕ್ವಲ್ಸ್ ಟು ಕರೆಂಟ್ ಉಲ್ಟಾ ಆಗುತ್ತೆ, ದಟ್ ಈಸ್ ಐ ಪಿ ಡಿವೈಡೆಡ್ ಬೈ ಐ ಎಸ್ which is equals to, in terms of number of turns ಬಗ್ಗೆ ಮಾತಾಡಿದ್ರೆ it is ns divided by np. In terms of resistance ಬಗ್ಗೆ ಏನಾದರೂ ಮಾತಾಡಿದ್ರೆ zs divided by zp. ಬಟ್ ಇವೆರಡದ್ದು ರಿಲೇಷನ್ ಏನು ಬರುತ್ತೆ ಗೊತ್ತಿರಬೇಕು. zs divided by zp which is ಸ್ಕ್ವಯರ್ ಆಫ್ ನಂಬರ್ ಆಫ್ ಟರ್ನ್ಸ್ ಅಂತ ಬರುತ್ತೆ. ರೆಸಿಸ್ಟೆನ್ಸ್ ಆಫ್ ಅ ಸೆಮಿ ಕಂಡಕ್ಟರ್ ಎಕ್ಸಿಬಿಟ್ಸ್ ಯಾವ ಥರ ಕೋಎಫಿಷಿಯಂಟ್ ಬರುತ್ತೆ? ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್. ವೆನ್ ಟೆಂಪರೇಚರ್ ಇನ್ಕ್ರೀಸಸ್ resistance decreases. This is what? Negative temperature coefficient. In the case of positive temperature coefficient, if the temperature increases, resistance do increase. In the case of negative temperature coefficient, when temperature increases, resistance ಅನ್ನೋದು ಏನಾಗಬೇಕು? ಡಿಕ್ರೀಸ್ ಆಗಬೇಕು. ಆಪ್ಷನ್ ಯಾವುದು? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ವಿಚ್ ಒನ್ ಯು ಕ್ಯಾನ್ ಎಲಿಮಿನೇಟ್? ಕಾನ್ಸ್ಟೆಂಟ್ ಟೆಂಪರೇಚರ್ ಎಫಿಷಿಯಂಟ್ ವಿಲ್ ನಾಟ್ ಡಿಪೆಂಡ್ ಆನ್ ಟೆಂಪರೇಚರ್. ದೀಸ್ ಟೂ ಥಿಂಗ್ಸ್ ಯು ಕ್ಯಾನ್ ಎಲಿಮಿನೇಟ್ ಸೋ ಈಸಿಲಿ. ಕನ್ಫ್ಯೂಷನ್ಸ್ ಎಲ್ಲಿ ಬರುತ್ತೆ ಅಂತೇಳಿ ಎ ಆ್ಯಂಡ್ ಬಿನಲ್ಲಿ ಬರುತ್ತೆ, ಬಟ್ ನೀಟಾಗಿ ಏನೋ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ನಿನ್ನ ಟಾಪಿಕ್ನ ಅಂತ ಹೇಳಿದ್ರೆ ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಬಿ ಫಾಲೋಡ್. ಸಿಂಪಲ್ ಕ್ವೆಶನ್ 83rd. ಫೈಂಡ್ ದ ವ್ಯಾಲ್ಯೂ ಆಫ್ ಬೀಟಾ ಇಫ್ ಆಲ್ಫಾ ಈಕ್ವಲ್ಸ್ ಟು 0.85. Beta equals to, what is the relation? Alpha divided by 1 minus alpha, which is how much? 0.85 divided by 0.15. 1 minus 0.85 is 0.15. 85 divided by 15. 15 5 75. ಮುಗ್ದೋಯ್ತು. 5.67 is the answer. Option B is going to follow. ಇದನ್ನು ಸಾಲ್ವ್ ಮಾಡೋಕ್ಕೆ ನಾಟ್ ಮೋರ್ ದೆನ್ 10 seconds you require. ಎಕ್ಸಾಕ್ಟಾಗಿ ನೀವು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. 5 ಚೇಂಜ್ ಅಷ್ಟೇ. 5.67. 84th ಕ್ವೆಶನ್ ನೋಡಿ ಏನು ಕೊಟ್ಟಿದ್ದಾರೆ? ದಿ ಕರೆಂಟ್ ಆಂಪ್ಲಿಫಿಕೇಶನ್ ಫ್ಯಾಕ್ಟರ್ ಇನ್ ದ ಕೇಸ್ ಆಫ್ ಟ್ರಾನ್ಸಿಸ್ಟರ್ ವಿತ್ ಕಾಮನ್ ಬೇಸ್ ಕಾನ್ಫಿಗರೇಷನ್ ಈಸ್ ಡಿನೋಟೆಡ್ ಬೈ. ನೋಡಿ, ವಿ ಆರ್ ಹ್ಯಾವಿಂಗ್ ಕಾಮನ್ ಎಮಿಟರ್ ಕಾನ್ಫಿಗರೇಷನ್, ಕಾಮನ್ ಬೇಸ್ ಕಾನ್ಫಿಗರೇಷನ್ ಆ್ಯಂಡ್ ಕಾಮನ್ ಕಲೆಕ್ಟರ್ ಕಾನ್ಫಿಗರೇಷನ್. ಇನ್ ದ ಕೇಸ್ ಆಫ್ ಕಾಮನ್ ಎಮಿಟರ್ ಕಾನ್ಫಿಗರೇಷನ್, ಔಟ್ಪುಟ್ ಈಸ್ ವಾಟ್? collector current divided by input is what? Base current. IC divided by IB, it is referred as what? Beta. In the case of common base configuration, output is what? Collector current. Input is what? Emitter current. It is referred as what? Alpha. In the case of common collector configuration, output is what? Emitter current divided by input is what? Base current. It is referred as what? Gamma. So current amplification factors ಯಾವ್ದು? ಆಲ್ಫಾ, ಬೀಟಾ, ಗಾಮಾ. ಬೇಸ್ ಟ್ರಾನ್ಸ್ಪೋರ್ಟ್ ಫ್ಯಾಕ್ಟರ್ಸ್ ಬೇಜಾನ್ ವ್ಯಾಲ್ಯೂಸ್ನಲ್ಲಿ ಕರೀತಾರೆ. ಸೊ ನಾಟ್ ಅಟ್ ಆಲ್ ಇಂಪಾರ್ಟೆಂಟ್. ಸೊ ಇನ್ ದ ಕೇಸ್ ಆಫ್ ಕಾಮನ್ ಬೇಸ್ ಕಾನ್ಫಿಗರೇಷನ್ ಇಟ್ ಈಸ್ ರೆಫರ್ಡ್ ಆಸ್ ಆಲ್ಫಾ. ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. 85th ಕ್ವೆಶನ್, ದ ನಂಬರ್ ಆಫ್ ಪಿ ಎನ್ ಜಂಕ್ಷನ್ಸ್ ಇನ್ ದ ಕೇಸ್ ಆಫ್ ಗನ್ ಡಯೋಡ್ ಈಸ್ 0. ಆಪ್ಷನ್ ಎ ಈಸ್ ಗೋಯಿಂಗ್ ಟು ಫಾಲೋ. 86th question, which of the following component cannot be fabricated on IC? So in the case of IC, we can able to fabricate capacitor, resistors also. Diodes ನಾವು ಕಷ್ಟಪಟ್ಟು ಮಾಡಬಹುದು, but we can't able to realize inductor. So inductors is something like spring kind of thing. ಇಲ್ಲಿಂದನೂ ಟ್ಯಾಪ್ ಮಾಡಬೇಕು, ಇದನ್ನು ಟ್ಯಾಪ್ ಮಾಡಬೇಕು. ನಥಿಂಗ್ ಬಟ್ ವಾಟ್? 3D ಸ್ಟ್ರಕ್ಚರ್ ನಿಮ್ಗೆ ಬೇಕಾಗುತ್ತೆ. ಸೊ ಇಟ್ ಈಸ್ ಕಾಸ್ಟ್ ಕನ್ಸ್ಯೂಮಿಂಗ್. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ವಿ ಆರ್ ನಾಟ್ ಗೋಯಿಂಗ್ ಟು ಫ್ಯಾಬ್ರಿಕೇಟ್ ಆನ್ ಇಂಟಿಗ್ರೇಟೆಡ್ ಚಿಪ್. ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. ದ ಫೇಸ್ ಡಿಫ್ರೆನ್ಸ್ ಇನ್ ದ ಕೇಸ್ ಆಫ್ ಕಾಮನ್ ಎಮಿಟರ್ ಕಾನ್ಫಿಗರೇಷನ್ ವಿತ್ ರೆಸ್ಪೆಕ್ಟ್ ಟು ಔಟ್ಪುಟ್ ಟು ಇನ್ಪುಟ್ ಈಸ್ ಹೌ ಮಚ್? 180 ಡಿಗ್ರಿ.
In the case of common base configuration, 0. In the case of common collector configuration, it is 0. Option A is going to follow. Which of the following is not the ideal characteristics of an op-amp? Characteristics ಬರ್ಕೊಳ್ಳಿ. ಏನು? Open loop gain is infinity. Bandwidth is infinity. Input impedance is what? Infinity. Output impedance is what? 0. CMRR is what? Common mode rejection ratio is infinity. Sleeve rate means what? Volts per microsecond. ಸ್ವಲ್ಪ voltage range ಇರುತ್ತೆ. How fast you are going to track the changes with respect to input. So that is defined as what? Sleeve rate. So infinite open loop gain. Yes. Not an ideal characteristics ಅಂತ ಕೇಳಿದರೆ. So A is wrong. Infinite bandwidth wrong. Zero input resistance ಅಂತ ಕೇಳಿದರೆ. It should be infinite input resistance. Option ಯಾವ್ದು follow ಆಗುತ್ತೆ? Option C is going to follow. Circuit which converts irregular shape waveform to regular shape waveform is referred as what? Schmitt trigger. Option A is going to follow. Not a comparator. Comparator is going to compare two set of values. Voltage limiter ಅಥವಾ clippers ಆದರೂ ಕರಿಬೋದು. So voltage limiters are, it is also referred as clippers. So ಇದು ಏನು ಮಾಡುತ್ತೆ? ಒಂದು ಲೆವೆಲ್ ಗಂಟ ಅಲೋ ಮಾಡುತ್ತೆ. Rest of the things it is not allowing. Integrator is also a wrong option. So integrator is something like our energy power bill. So it is what? An integrator kind of thing. Option A is going to follow. An SCR has 3 junctions, PN ಇರುತ್ತೆ. So here you will be having 3 junctions, J1, J2, J3. J1 ಮತ್ತು J3 ಆನ್ ಆಗಿರುತ್ತೆ. J2 will be in off state. So ಅವಾಗ ನಾವೇನು ಮಾಡ್ತೀರಿ? This state is referred as what? Forward blocking state. ಸೊ ಇದನ್ನು ಓವರ್ಕಮ್ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಈ ಸ್ಟೇಟನ್ನು ಆನ್ ಮಾಡಬೇಕು ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಇಂಜೆಕ್ಟ್ ಕರೆಂಟ್ ಪಲ್ಸ್. ಒನ್ಸ್ ದ SCR is on, it is going to lose its control. So SCR is having how many junctions? 3 junctions. Between P and N, 1 junction. Between N and P, 1 more junction. Between P and N, 1 more junctions. Number of junctions is how much? 3 junctions. ಆ್ಯಕ್ಚುಲಿ ಇದರಲ್ಲಿ dV/dt ಪ್ರೊಟೆಕ್ಷನ್ ಮತ್ತು dI/dt ಪ್ರೊಟೆಕ್ಷನ್ ಮೇಲೆ ಕ್ವಶನ್ಸ್ ಕೇಳಬೇಕಾಯಿತು. ಅನ್ಫಾರ್ಚುನೇಟ್ಲಿ ಅಗೇನ್ ದೇ ಪ್ರೂವ್ಡ್ ದಟ್ ದೇ ಆರ್ ಗಿವಿಂಗ್ ಈಸಿ ಕ್ವಶನ್ಸ್ ಓನ್ಲಿ. ದ DC supply of an voltage source inverter as dash at all the frequencies. High impedance, low impedance, variable, none of the above. A cycloconverter ಅಂದರೆ ಏನು? Which is going to convert from AC to AC in terms of what? Voltage and frequency. ಟ್ರಾನ್ಸ್ಫಾರ್ಮರ್ಸು ಮಾಡುತ್ತೆ, ಬಟ್ ಫ್ರೀಕ್ವೆನ್ಸಿ ಶುಡ್ ಬಿ ಕಾನ್ಸ್ಟೆಂಟ್. ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ? ಸಿಂಗಲ್ ಫೇಸ್ ಟೈಪ್, 3 ಫೇಸ್ ಟೈಪ್, ಐದರ್ ಸಿಂಗಲ್ ಫೇಸ್ ಆರ್ 3 ಫೇಸ್ ಟೈಪ್, ನನ್ ಆಫ್ ದಿ ಅಬೌವ್ ಅಂತ ಕೊಟ್ಟಿದ್ದಾರೆ. ನೋಡಿ 93rd ಕ್ವಶನ್ ನೋಡಿ, 8051 ಮೈಕ್ರೋಕಂಟ್ರೋಲರ್ ಆಸ್ ಡ್ಯಾಶ್ ಬೈಟ್ಸ್ ಆಫ್ ರಾಮ್ ದಟ್ ಈಸ್ ಆನ್ ಚಿಪ್ ರಾಮ್ ಅಂತ ಕೇಳ್ತಾರೆ. ಇಟ್ ಈಸ್ ಹೌ ಮೆನಿ ಬೈಟ್ಸ್ ಆಫ್ ಆನ್ ಚಿಪ್ ರಾಮ್ ಯು ಆರ್ ಹ್ಯಾವಿಂಗ್ ಈಸ್ 4 KB. ಹಾಫ್ ಚಿಪ್ ಅಥವಾ ಎಕ್ಸ್ಟರ್ನಲ್ ಎಷ್ಟಿರುತ್ತೆ? 60 KB ಗೊತ್ತಿರಬೇಕು. RAM 128 bytes. ರ್ಯಾಮ್ನಲ್ಲಿ ಯು ವಿಲ್ ಬಿ ಹ್ಯಾವಿಂಗ್ ಬ್ಯಾಂಕ್ 0, ಬ್ಯಾಂಕ್ 1, ಬ್ಯಾಂಕ್ 2, ಬ್ಯಾಂಕ್ 3. ಅದರ ಅಡ್ರೆಸ್ಸು ಗೊತ್ತಿರಬೇಕು ನಿಮಗೆ. ಇನ್ ದ ಕೇಸ್ ಆಫ್ 8051 ಮೈಕ್ರೋ ಪ್ರೊಸೆಸರ್, ಇಫ್ ಇಟ್ ಈಸ್ ರೀಸೆಟ್ ದ ಕಂಟೆಂಟ್ ಆಫ್ ಸ್ಟ್ಯಾಕ್ ಪಾಯಿಂಟರ್ ವಿಲ್ ಬಿ 07H. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ ಈಸ್ ಗೋಯಿಂಗ್ ಟು ಫಾಲೋ. ಡೋಂಟ್ ಆಸ್ಕ್ ಫಾರ್ ಗ್ರೇಸ್ ಮಾರ್ಕ್ಸ್. ಯಾಕೆ? 8051 ಮೈಕ್ರೋ ಕಂಟ್ರೋಲರ್ ಸರ್, ಇಟ್ ಈಸ್ ಮೈಕ್ರೋ ಪ್ರೊಸೆಸರ್ ಅಂತ ಕೊಟ್ಟಿದ್ದಾರೆ. ಸೊ ಗಿವ್ ಆ್ಯನ್ ಗ್ರೇಸ್ ಮಾರ್ಕ್ಸ್. ನೋ, ದೇ ವಿಲ್ ನಾಟ್ ಬಿ ಗಿವಿಂಗ್ ಅ ಗ್ರೇಸ್ ಮಾರ್ಕ್ಸ್. ವೈ? 8051 ಅಂತ ಸ್ಟ್ರೆಸ್ ಮಾಡಿದ್ದಾರೆ. ಮೆಮೊರಿ ಟೈಪ್ ಯೂಸ್ ಟು ಆಕ್ಸಸ್ ಬಿಟ್ ಅಡ್ರೆಸಬಲ್ ಇಂಟರ್ನಲ್ ಡೇಟಾ ಮೆಮೊರಿ ಇನ್ ದ ಕೇಸ್ ಆಫ್ 8051 ಮೈಕ್ರೋ ಕಂಟ್ರೋಲರ್ ಈಸ್ ಯಾವುದು? ಬಿ ಡೇಟಾ. 96 ಕ್ವಶನ್ ನೋಡಿ, ಅಗೇನ್ ಇಟ್ ಈಸ್ ಬೇಸ್ಡ್ ಆನ್ ಟೈಮರ್ಸ್. ಇನ್ ದ ಕೇಸ್ ಆಫ್ 8051 ಮೈಕ್ರೋ ಕಂಟ್ರೋಲರ್ ಫಾರ್ ಸೀರಿಯಲ್ ಡೇಟಾ ಟ್ರಾನ್ಸ್ಫರ್, ಟೈಮರ್ ಮೋಡ್ ಯೂಸ್ಡ್ ಈಸ್ ಟೈಮರ್ 0 ಅಥವಾ ಟೈಮರ್ 1 ಇನ್ ಮೋಡ್ 1 ಅಥವಾ ಮೋಡ್ 2 ಅಂತ ಕೇಳಿದರೆ. ಸೊ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ಟೈಮರ್ 1 ಇನ್ ಮೋಡ್ 2. 97th ಕ್ವಶನ್, ಬ್ಯಾಂಡ್ ವಿತ್ ಎಂಡ್ ಪಾಯಿಂಟ್ಸ್ ಆನ್ ಅ ಸೀರೀಸ್ ರೆಸೊನೆನ್ಸ್ ಆರ್ ಕಾಲ್ಡ್. Look at the things carefully. Say suppose. Here the power is P. At resonance, look at the case. At resonance, the power is P ಅಂತ ಕೊಟ್ಟಿದ್ದಾರೆ.
3 dB down the line you take, 3 dB down the line you take, the power will be reduced by 2. The power will be reduced by 2. Half the power you want to get. So, at resonance, power na P anta tagondre 3 dB down, if I am taking, you are getting half power. You are going to get half power. So, this is referred as a lower frequency and this is referred as higher frequencies. 98th question nodi, simple question. Base 16 refers to a dash number system. BCD andre eno decimal ಎರಡು ಒಂದೇ base 10. Octal andre eno base 8 number system. Hexadecimal andre eno base 16 number system. Option ಯಾವ್ದು ಬರುತ್ತೆ? Option B is going to follow. 99th question, if you are making mistake, you will be definitely out of race. Ones complement of a number ಅಂತ ಕೊಟ್ಟಿದ್ದಾರೆ ನೋಡಿ. Ones complement ಅಂದ್ರೆ ಅರ್ಥ ಏನು? Wherever we are having 1, write it with 0. Or wherever you are having 0, replace it with 1 ಅಷ್ಟೇ. 0 1 0 1 0 1 ಮುಗೀತು. ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಬಿ ಈಸ್ ಗೋಯಿಂಗ್ ಟು ಫಾಲೋ. ಅ ಸಿಂಗಲ್ ಬಿಟ್ ಫುಲ್ ಆಡರ್ ಆಡ್ಸ್. ಫುಲ್ ಆಡರ್ ಡೆಫಿನಿಷನ್ ಏನು? In the case of full adder, it is going to accept two inputs, that is A and B. Along with this, one more input it is going to accept, that is carry input. Output ಏನು ಬರುತ್ತೆ? ಸಮ್ ಅನ್ನೋದು ಒಂದು ಔಟ್ಪುಟ್ ಬರುತ್ತೆ, ಕ್ಯಾರಿ ಅನ್ನೋದು ಇನ್ನೊಂದು ಔಟ್ಪುಟ್ ಬರುತ್ತೆ. ಸೊ ದಿಸ್ ಇಸ್ ಕ್ಯಾರಿ ಔಟ್. ಇನ್ ದ ಕೇಸ್ ಆಫ್ ಹಾಫ್ ಆಡರ್, ಎ ಮತ್ತು ಬಿ ಅಷ್ಟೇ ಇನ್ಪುಟ್ಸ್ ಇರುತ್ತೆ, ಸಮ್ ಆ್ಯಂಡ್ ಕ್ಯಾರಿ ವಿಲ್ ಬಿ ದ ಔಟ್ಪುಟ್. In the case of half subtractor, A and B are the inputs, difference and borrow will be the output. In the case of full subtractor, A, B, borrow input is the inputs, difference and borrow will be the output. A single bit full adder is going to add 2-bit binary numbers, 2 4-bit binary numbers, 2 single bit and 1 carry bit, 2 2-bit binary numbers and 1 carry bit. It is going to add 2 single bit. Suppose nangenaದ್ರು 4 ಬಿಟ್ಸ್ ನಾನು ಏನಾದರೂ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ 4 ಫುಲ್ ಆ್ಯಡರ್ಸ್ ನಾನು ಯೂಸ್ ಮಾಡಬೇಕಾಗುತ್ತೆ. ಆಪ್ಷನ್ ಯಾವ್ದು ಫಾಲೋ ಆಗುತ್ತೆ? ಆಪ್ಷನ್ ಸಿ ಈಸ್ ಗೋಯಿಂಗ್ ಟು ಫಾಲೋ. ಸೊ ಇವತ್ತಿಂದ ಈ ಪೇಪರ್ನ ನಾವು ನೋಡಿದ್ರೆ ಮೆಕ್ಯಾನಿಕಲ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ. ಮೆಕ್ಯಾನಿಕಲ್ ನಾವು ಪ್ರಿಪೇರ್ ಆಗಿಲ್ಲ ಅಂತ ಹೇಳಿದ್ರೆ ವಿಲ್ ಬಿ ಔಟ್ ಆಫ್ ರೇಸ್. ಮೆಕ್ಯಾನಿಕಲ್ ಕ್ವಶನ್ಸ್, ಗುಡ್ ಕ್ವಾಲಿಟಿ ಕ್ವಶನ್ಸ್ ದೇ ಹ್ಯಾವ್ ಆಸ್ಕ್ಡ್. ನಾವು ಟಾಕ್ ಅಬೌಟ್ ಎಲೆಕ್ಟ್ರಾನಿಕ್ಸ್. ಗುಡ್ ಕ್ವಾಲಿಟಿ ಕ್ವಶನ್ಸ್ ಕೇಳಿತಾರಾ? ಇಲ್ಲ. Why? Most of the questions are from networks and maximum number of questions is from microcontrollers. ಇದು ಬಿಟ್ಟು ಬೇರೆ ಟಾಪಿಕ್ಸ್ ಮೇಲೆ ಸ್ಟ್ರೆಸ್ ಮಾಡಿಲ್ಲ. ಅನಲಾಗ್ ಎಲೆಕ್ಟ್ರಾನಿಕ್ಸ್ ಮೇಲೆ ಸ್ಟ್ರೆಸ್ ಮಾಡಿಲ್ಲ. ಮಟೀರಿಯಲ್ಸ್ ಮೇಲೆ ಜಾಸ್ತಿ ಸ್ಟ್ರೆಸ್ ಮಾಡಿಲ್ಲ. ಸೊ 20 ಮಾರ್ಕ್ಸ್ನ ನಾವೇನಾದರೂ ನೋಡ್ತಾ ಇದ್ದರೆ ಅದನ್ನು ಸ್ಟ್ರಿಕ್ಟಾಗಿ ಯಾರೂ ಫಾಲೋ ಮಾಡೋದಿಲ್ಲ. ಬಟ್ ಓವರಾಲ್ ಪೇಪರ್ನ ನಾನು ತೊಗೊಂಡ್ರೆ ನೀವೇನಾದರೂ ಮೆಕ್ಯಾನಿಕಲ್ ಪಾರ್ಟ್ಸ್ ಏನಾದರೂ ನೀಟಾಗಿ ಏನಾದರೂ ತರೋ ಆಗಿದ್ದೀರಿ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಸ್ಕೋರ್ ಗುಡ್ ಮಾರ್ಕ್ಸ್. ಸೊ ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಡಿಸ್ಕಸ್ಡ್ ಡೀಟೇಲ್ಡ್ ಪೇಪರ್ ಅನಾಲಿಸಿಸ್. ಕ್ವಶನ್ ನಂಬರ್ 1ರಿಂದ ಕ್ವಶನ್ ನಂಬರ್ 100ವರೆಗೂ ನಾವು ಸಾಲ್ವ್ ಮಾಡಿದ್ದೀರಿ. ಇಟ್ ಈಸ್ ನಾಟ್ ಅ ಫುಲ್ ಸೊಲ್ಯೂಷನ್ ವಿಡಿಯೋ. ನಾವು ಪೇಪರ್ ಅನಾಲಿಸಿಸ್ ಮಾತ್ರ ಮಾಡಿರೋದು. ಈ ಪೇಪರ್ ಅನಾಲಿಸಿಸ್ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೂ ಎಲೆಕ್ಟ್ರಾನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಸೆಷನ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. In the next part of the video, we are going to discuss question and answers with options in detail. So all the best for your exams. Hope you are going to get selected in the BMRCL list. Thank you friends. See you in the next video.